ಶ್ರೀ ವಿಚಾರ ಸಾಗರ 6ನೇ ತರಂಗದಲ್ಲಿ ಈಗ 330ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದರೆ 6ನೇ ತರಂಗ 330ನೇ ಅಂಕ ಅಗುರುದ ದೇವಕ್ಕೂ ಸಪ್ತಿಸಿ ಅನ್ನುವ ವಿಷಯ ಇವತ್ತು ಶುರುವಾಗುತ್ತದೆ. ಹಿಂದೆ ಅಲ್ಲಿ ಪ್ರಶ್ನೆ ಮಾಡಿದ್ದ ಸ್ವಪ್ನದಂತೆ ಸ್ವಲ್ಪ ಕಾಲ ಸ್ಥಾಯಿ ಸಂಸಾರವಿದ್ದಾಗಲೇ ಮೊದಲೇ ಸ್ವಪ್ನ ಹೋಗತಿ. ಈ ಪ್ರಪಂಚವು ಕೂಡ ಇದಕ್ಕೂ ಸ್ವಲ್ಪ ಕ್ಷಣಕಾಲ ಅಂತ ಸ್ವಲ್ಪ ಕಾಲ ಹೇಳಿದ್ರೆ ಅನಾದಿ ಕಾಲದಿಂದ ಬಂದ ಇವು ಇರಬಾರ್ದಾಗಿತ್ತು. ಈ ಜನ್ಮ ಮನಾದಿ ಬಂದ ಅನಾದಿ ಕಾಲದಿಂದ ಆ ಬಂಧ ನಿವೃತ್ತಿಯ ಮೋಕ್ಷಕ್ಕೆ ನಿಮಿತ್ತವಾದ ಶ್ರವಣಾದಿಗಳೇನದಾವು ಆ ಸಾಧನಗಳು ಕೂಡ ನಿಷ್ಪತ್ತಿರುವ ಕ್ಷಣಕಾಲ ಐತಿ ಅಂದ್ರೆ ಮತ್ತೆ ಅವೆಲ್ಲ ಶ್ರವಣಾದಿಗಳು ವ್ಯರ್ಥ ಆಗಿ ಹೋಗ್ತಾವೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಶಾಸ್ತ್ರ ಕೇಳಿ ಇದೆಲ್ಲ ಮಾಡಿದ ವ್ಯರ್ಥ ಒಂದು ಕ್ಷಣಕಾಲ ಅಂತ ಹೇಳಿದ್ರು ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ದ. ಅದಕ್ಕ ಇದು ಸರ್ವಸಾಧಾರಣ 4 ಕೋಟಿ ಕಲ್ಪಗಳಿಂದ ಬಂದಂತ ಈ ಸಂಸಾರವನ್ನು ಕ್ಷಣಕಾಲ ಅಂತ ಹೇಳಿದ್ರು ಹಾಗ ಅಂತೇಳಿ ಹೀಗೆ ಕೇಳಿದ್ದ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಮಾಹಿತಿ ಸಿದ್ಧಾಂತವನ್ನು ಹಚ್ಚಿದ್ರು. ಅದಕ್ಕ ಇದು ಯಾವಾಗ ಈ ಕ್ಷಣಕಾಲ ಇರ್ತದ ಅಥವಾ ಸ್ವಪ್ನ ಜಾಗ್ರತೆ ಯಾರು ಬಂದ ಯಾವಾಗ ಆಗ್ತಾವ 3 ಸತ್ಯ ಇದ್ದಲ್ಲಿ 3 ಅವಸ್ಥೆಗಳು ಬೇರೆ ಬೇರೆ ಆಗ್ತಾವ. 2 ಸತ್ತಾಕ ಬಂದು ಜ್ಞಾತ ಸತ್ತ ಅಥವಾ ಅದಕ್ಕೆ ದೃಷ್ಟಿ ರೇವ ಸೃಷ್ಟಿ ಮುಖ್ಯ ವೇದಾಂತದ ಸಿದ್ಧಾಂತ ಇದನ್ನ ಹಚ್ಚಿದಾಗ ಅವಾಗ ಏನಾಗ್ತೈತಿ ಅಂದ್ರೆ ಜಾಗ್ರತ ಸ್ವಪ್ನಗಳು ಒಂದಾಗೋದು ಅಷ್ಟ ಅಲ್ಲ, ಬಂಧ ಮೋಕ್ಷ ವೇದ ಗುರು ಇವು ಯಾವೂ ಅಂಗೀಕಾರ ಇಲ್ಲ ಅಂತ ಹೇಳಿದ್ರು. ಚೇತನ ಒಂದೇ ನಿತ್ಯ ಮುಕ್ತದ. ಆ ಅವಿದ್ಯಾ ಪರಿಣಾಮ ಚೇತನದ ವಿವತ್ತ ಇರೋದ್ರಿಂದ ಅನಾತ್ಮ ರೂಪದ ಕಿಂಚಿತ್ ಮಾತ್ರನು ಅದಕ್ಕ ಆತ್ಮ ಸ್ವರೂಪಕ್ಕೆ ಒಂದ್ ಸ್ವಲ್ಪ ಕೂಡ ಹಾನಿ ಇಲ್ಲ. ಆತ್ಮ ಸದಾ ಅಸಂಗ ಏಕ ರೂಪ ಐತಿ. ಇಲ್ಲಿಯವರೆಗೆ ಯಾರು ಮುಕ್ತ ಆಗಿಲ್ಲ, ಮುಂದೂ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಗಾಬರಿ ಆಗೋ ಪ್ರಸಂಗ ಇಲ್ಲ. ತಾತ್ಪರ್ಯ ಏನಂದ್ರೆ ಚೇತನ ನಿತ್ಯ ಮುಕ್ತದ. ಅದು ಮೊದಲೇ ಮುಕ್ತ ಸ್ವರೂಪ ಐತಿ, ಒಂದ ಐತಿ. ಈಶ್ವರದ ಹಗ್ಗ ಒಂದೇ ಐತಿ. ನಾವು ಅದಕ್ಕೆ ಕಲ್ಪನಾ ಮಾಡ್ಕೊಂಡೇವೆ. ಒಬ್ಬ ಕಲ್ಪನಾ ಮಾಡ್ಕೊಂಡ, ಒಬ್ಬ ಗಿಡದ ಬೇರ, ಒಬ್ಬ ಜಲಧಾರ, ಭೂಮಿಯ ಬಿರುಕು ಅಂತೇಳಿ ಅನೇಕ ಬ್ರಹ್ಮ ನಾವು ಮಾಡ್ಕೊಂಡಿರ್ತೇವೆ. ಅದು ಇದ್ದದ್ದು ಹಾಕೊಂಡ ಹಂಗ ಬ್ರಹ್ಮ ಒಂದೇ ಐತಿ. ಅದಕ್ಕೆ ಜಗತ್ತ, ಅದು ಜಾಗರ, ಅದು ಸ್ವಪ್ನ, ಇದು ಸುಶಕ್ತಿ ಎಲ್ಲ ನಾವು ಮಾಡ್ಕೊಂಡಿರ್ತೀವಿ. ಹೀಗಾಗಿ ಆದ್ದರಿಂದ ಇಲ್ಲಿ ಬಂಧ ಮೋಕ್ಷ ಏನು ಎಲ್ಲ ಕಾಲ್ಪನಿಕ ಆಗಿಬಿಡ್ತಾವ, ಸತ್ಮ ಆಗ್ಯಾವ. ಬಂಧವಿಲ್ಲ ಮೋಕ್ಷವಿಲ್ಲ, ಬರಿಯಲ್ಲ ನನಗೆ ವಿಲ್ಲವಿರುವುದು ಎಲ್ಲ ನಾನೇ ಇರ್ತದೆ. ಸ್ವಗತ ಮುಖ್ಯ ಭೇದ ಮೂಗಿ ಮೀರಿ ತೋರ್ಪ ನನಗೆ ಪೂರ್ಣ ಗಗನದಂತೆ ರೂಪನಾಗಿ ದೃಶ್ಯ ಬಂಧುವಿಲ್ಲವೋ ಸತ್ಯ ಕಂಡಿದೆ. ಬಂಧವಿಲ್ಲ ಮೋಕ್ಷವಿಲ್ಲ, ಬರಿಯ ನನಗಿವಿಲ್ಲ, ಇವರು ಎಲ್ಲ ನಾನೇ ಅಂದ್ರೆ ಸರ್ವಂ ಕಲಿತ ಅಂತ ಹೇಳಿ. ಆದ್ರಿಂದ ಅದು ನಿತ್ಯ ಮುಕ್ತ ಐತಿ. ಅದಕ್ಕ ನಿರೋಧೋತ್ಪತ್ತಿಯಿಂದ ಸಾಧಕ ನಮೋಕ್ತಮೈ ಮುಕ್ತ ಇತ್ಯೇಷ ಪರಮಾರ್ಥಕ ಅಂತೇಳಿ ಅಲ್ಲಿ
ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅವಿದ್ಯಾಕೆ ಈಗ ನಾ ಏನ್ ಹೇಳಕತ್ತೇನೆ, ಹಿಂದಿನ ಅನುವಾದ ಹೇಳಕತ್ತೇನೆ. ಅದರ ಪರಿಣಾಮ ಚೇತನದಲ್ಲಿ ಯಾವ ಕಾಲದಿಂದ ಸಂಬಂಧಗಳು ಅದರದ್ದು ಇಲ್ಲ. ಚೇತನಕ್ಕೆ ಸಂಬಂಧ ಇಲ್ಲದು. ಅವಿದ್ಯಾದಿ ಇವುಗಳ ಸಂಬಂಧ ಬಂದ ವೇದ, ಗುರು, ಶ್ರವಣಾದಿ ಮತ್ತು ಸಮಾಧಿ, ಮೋಕ್ಷ ಇವೆಲ್ಲ ಕನಸಿನಂತೆ ಅವಿದ್ಯಾಜನ್ಯವಾಗಿರುತ್ತವೆ. ಆದ್ರಿಂದ ಮಿಥ್ಯ ಇರುತ್ತವೆ ಅಂತೇಳಿ ಇಲ್ಲಿಯವರೆಗೆ ಹೇಳ್ಕೊಂಡು ಬಂದ. ಅದಕ್ಕ ಇನ್ನು ಮುಂದ ಇದನ್ನೇ ಮುಂದುವರಿಸ್ತಾರೆ. ಯಾಕಂದ್ರೆ ಕೆಳಗಿನಿಂದ ಮೇಲೆ ಏರ್ಕೊತ ಹೋಗ್ಬೇಕಲ್ಲ. ಅದು ಉಪದೇಶವು ಕೂಡ ಸೂಕ್ಷ್ಮ ಹೋಗ್ಬೇಕು. ಈಗ ಅಗ್ರದ ದೇವ ಸ್ವಪ್ನ 330ನೇ ಅಂಕದಿಂದ ಅಗ್ರದ ದೇವ ಅಂದ್ರೆ ಇಚ್ಛಾ ರಹಿತ ಆತ್ಮದೇವ. ಅವನಿಗೆ ಒಂದು ಸ್ವಪ್ನ. ಅದಕ್ಕ ಅಲ್ಲಿ ಶಿಷ್ಯ ಏನ್ ಪ್ರಶ್ನೆ ಮಾಡಿದ್ದಲ್ಲ, ಅಲ್ಲ ಎಷ್ಟೋ ಕೋಟಿ ಕಲ್ಪಗಳಿಂದ ಇದ್ದಂತ ಈ ಜಗತ್ತು, ಪ್ರಪಂಚ, ಈ ಸಂಸಾರ ಎಲ್ಲ ಇದಕ್ಕೆ ಇಲ್ಲ ಮತ್ತು ಸರ್ಕಾರ ಹೆಂಗಂದ್ರೆ ಹೆಂಗಂತ ನಾವು ಪ್ರಶ್ನೆ ಮಾಡಿದ್ದ. ಅದಕ್ಕೆ ಉತ್ತರ ಹೇಳ್ತಾರೆ. ಅಗ್ರದ ದೇವಕ್ಕೂ ಸ್ವಪ್ನಕ್ಕೆ ಪ್ರತೀತಿ. ಅಗ್ರದ ದೇವ ಅಂದ್ರೆ ಇಚ್ಛಾ ರಹಿತ. ಅಗ್ರದ ಅಂದ್ರೆ ಇಚ್ಛಾ ರಹಿತಕ್ಕನ ಅಗ್ರದ ಅಂತ. ಅಂದ್ರ ಗೃಹ ಅಂದ್ರೆ ಇಚ್ಛಾ, ಗೃಹ ಅಂದ್ರ ಇಚ್ಛಾ, ಅಗೃಹ ಇಚ್ಛಾ ರಹಿತ. ಇನ್ನ ಇಲ್ಲಿ अग्रुद देव को स्वप्न में भ्रम उपजो जिहि रीति शिष्यत्व को यह उपजी बंध मोक्ष प्रतीति. अंದ್ರ ಹೇಗೆ ಅಗ್ರದ ದೇವನಿಗೆ ಸ್ವಪ್ನ ಪದಾರ್ಥಗಳು ಭ್ರಾಂತಿಯ ಮೂಲಕವಾಗಿ ತೋರುತ್ತವೆಯೋ ಹಾಗೆ ಹೇ ಶಿಷ್ಯನೇ ನಿನಗಾದರೂ ಈ ಬಂಧ ಮೋಕ್ಷಗಳು ಭ್ರಾಂತಿಯಿಂದಲೇ ತೋರುತ್ತವೆ ಅಂತ 12ನೇ ದೋಹ. ಅದರ ಅರ್ಥ ಹೇಳ್ಕೊಂಡು ಏನು टीका। हे शिष्य, जैसे निद्रा दोष के स्वप्न में अध्यापक अध्ययन अंद्रेನು ಹೇಗೆ ನಿದ್ರಾ ದೋಷ ಮೂಲಕವಾಗಿ ಕನಸಿನಲ್ಲಿ ಅಧ್ಯಾಪಕ ಅಂದ್ರ ಶಿಕ್ಷಕ, ಅಧ್ಯಯನ ಅಂದ್ರ ಅಭ್ಯಾಸ ಅಧ್ಯಯನ ಮಾಡೋದು, ಕಲಿಯೋದು, ವೇದ ಶಾಸ್ತ್ರ ಪುರಾಣ ಧರ್ಮಶಾಸ್ತ್ರ ಅಧ್ಯಯನ ಕರ್ತ ಅಂದ್ರ ಈ ಅಭ್ಯಾಸ ಮಾಡ ಧರ್ಮ ಇಂಥ ಫಲ ಪ್ರತೀತ ಅವುಗಳ ಪ್ರಯೋಜನ ಫಲ ಇವೆಲ್ಲ ಕಂಡು ಬರ್ತಾರೆ. ಎಲ್ಲಿ ಕನಸಿನಲ್ಲಿ ಕಂಡು ಬರ್ತಾವ. और तीन सर्व पदार्थ में सत्यता की भ्रांति हो. अब ಏನೇನು ಕಾಣ್ತಾ ಅವುಗಳಲ್ಲೆಲ್ಲ ಆ ಕನಸಿನಲ್ಲಿ ಸತ್ಯ ಅಂತ ತಿಳಿತಾನೆ ಇಲ್ಲ. ಕನಸಿನಲ್ಲಿ ಕನಸನ್ನು ಕಾಣುವ ಸಮಯದಲ್ಲಿ ಸತ್ಯನ ಅಂತೇನೆ ಇಲ್ಲ. तथापि परंतु सो स्वप्न के सारे पदार्थ मिथ्या है. आदर ಕನಸಿನಲ್ಲಿ ಏನೇನು ಒಳ್ಳೆಯದ ಅದೆಲ್ಲ ಮಿಥ್ಯ. ಇದು ಅಂತೂ ಸರ್ವಾನುಭವಿಸಿದ್ದೆ, ಎಲ್ಲರಿಗೂ ಅನುಭವಿಸಿದ್ದೆ. ದಯಸೆ ಅದರಲ್ಲಿ
ಜಾಗೃತಿಗೆ ಸಾರಿ ಪದಾರ್ಥಕ್ಕೆ ಕನಸಿಂದ ಅದಕ್ಕೆ ನಿಜಗಳು ನೆನಸಿನ ಕೀಳ ಜಗವೆಲ್ಲ ಖುಷಿ ಕನಸಿನ ನೆನಸಿನ ಕೀಳ ಜಗವೆಲ್ಲ ಖುಷಿ ಅಂದ್ರ ನೆನಸ್ ಅಂದ್ರ ಜಾಗೃತದ ಪದಾರ್ಥಗಳ ಇವು ನಾವು ಸತ್ಯ ತಿಳ್ಕೊಂಡೇವಲ್ಲ. ಪುರಾಟಿ ಉಪದೇಶ ವಿರುದ್ಧವಾಗಿ ನಡೀತದ. ಯಾವುದಕ್ಕೆ ನಾವು ಸತ್ಯ ಅಂತ ನಂಬಿದೀವಿ ಅಂತ ಮೊದಲಾಗತ್ತೆ ಜಗತ್ತಲ್ಲ, ಅದು ಶಾಸ್ತ್ರ ಹೇಳ್ತದ. ಅದು ಸುಖರೂಪ ಇದ್ದಂತ ಜಗತ್ತೆಲ್ಲ ತಿಳಿತೈತಿ, ಆದ್ರೆ ಶಾಸ್ತ್ರ ಗುರುಗಳು ಹೇಳ್ತಾರೆ ಅದು ದುಃಖರೂಪ ಐತಿ, ವಿರುದ್ಧನೂ ನಡೀತೈತಿ. ಅದು ಸತ್ಯ ಅಂತ ಅವ್ರು ನಡೆದ್ರ ದುರ್ಶಾಸ್ತ್ರಗಳು ಅವರೆಲ್ಲ ಹೀಗೆ. ಆದ್ದರಿಂದ जागृत के सारे पदार्थ मिथ्या। तिल विषय सत्य प्रतीति, सत्यता प्रतीति ब्रह्म. ಆ ಜಾಗೃತದಲ್ಲಿ ಸತ್ಯತ್ವ ಬುದ್ಧಿ ಏನೈತಲ್ಲ ಅದು ಭ್ರಮ ಐತಿ, ಭ್ರಾಂತಿ ಐತಿ, ಅಧ್ಯಾಸ ಐತಿ. दोहे में बंध मोक्ष ग्रहण थे, सर्वनात्मा का ग्रहण है. ಈ ದೋಹಾದಲ್ಲಿ ಹೇಳಿದ್ರಲ್ಲ, ದೋಹಾದಲ್ಲಿ ಬಂಧ ಮೋಕ್ಷ ಇವೆಲ್ಲ ಹೇಳ್ಕೊಂಬಂದ್ರಲ್ಲ. ಬಂಧ ಮೋಕ್ಷ ಗ್ರಹಣತೆ ಸರ್ವ ಅನಾತ್ಮಕ ಗ್ರಹಣ. ಇಲ್ಲಿ ಬಂಧ ಮೋಕ್ಷ ಎರಡು ತಗೊಂಡರು, ಇವು ಎರಡು ಉಪಲಕ್ಷಣ ಆಗ್ಬೇಕು. ಸರ್ವ ಅನಾತ್ಮಕ ಗ್ರಹಣ ಉಳಿದು ಬ್ರಹ್ಮನನ್ನ ಬಿಟ್ಟು ಉಳಿದು ಅನಾತ್ಮ ಎಟ್ಟೈತೆ, ಆತ್ಮನನ್ನು ಬಿಟ್ಟು ಉಳಿದು ಆತ್ಮ ಬೆನ್ನಪ್ಪು ಅನಾತ್ಮ ಕೈಗೆ. ಅದು ಎಲ್ಲ ಏನೈತೆಲ್ಲ ಅದು ಅಷ್ಟು ಅಲ್ಲಿ ಅದು ಭ್ರಮಾಣೆ ಅಂತ. ಜೈಸೆ ತೇರೆಗೂ ಹಮ್ ಗುರು ಪ್ರತೀತ ಹೋವೆ, ಗುರುಗಳು ಉಪದೇಶ ಮಾಡ್ತಾರೆ. ಈಗ ನಾನೇನು ಗುರುವಾಗಿ ಕಾಣಕತ್ತೇನಂತ उपदेश मानना करते थे. वेद अर्थ का बंद विघातक उपदेश करें, आ ವೇದದ ಅರ್ಥವನ್ನೇ ಗುರುಗಳು ಏನ್ ಮಾಡ್ತಾರೆ, ಆ ನಿನಗೆ ಬಂದಂತ ಬಂಧವನ್ನ ನಿವೃತ್ತಿ ಮಾಡುವ ಉಪದೇಶವನ್ನು ಮಾಡ್ತಾರೆ. तो तेरे को मिथ्या प्रतीति है, ಇದೆಲ್ಲವನ್ನು ಕನಸು ತಿಳ್ಕೊ. ಕನಸಿನಾಗ ನಾ ಗುರುವಾಗಿ ಬಂದಿದ್ದು, ನೀ ಶಿಷ್ಯ ಆಗಿ ಶಾಸ್ತ್ರ ಕೇಳೋದು, ನಾವೇನು ಶಾಸ್ತ್ರಗಳನ್ನೆಲ್ಲ ತಿಳಿಸಿ ಹೇಳೋದು, ಇದೆಲ್ಲ ಒಂದು ಕನಸ ಮಿಥ್ಯ ಆಯ್ತು. जैसे अगुरु के देव को स्वप्न में मिथ्या प्रतीति के विषय गुरु वेदादि अनिर्वचनीय उपदेश है. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅಗುರು ದೇವನು ಉದಾಹರಣೆ ಕೊಟ್ಟಾರಲ್ಲ, ಅವನಿಗೆ ಸ್ವಪ್ನದಲ್ಲಿ ಮಿಥ್ಯಾ ಪ್ರತೀತಿಯ ವಿಷಯ, ಪ್ರತೀತಿ ಅಂದ್ರ ಜ್ಞಾನ, ಆ ಮಿಥ್ಯವಾದ ಭ್ರಮ ಭ್ರಾಂತಿ ಜ್ಞಾನಕ್ಕೆ ವಿಷಯ ಏನಾಗ್ಯಾವು, ಗುರು ವೇದ ಮೊದಲಾದ ಶಾಸ್ತ್ರಗಳೆಲ್ಲ ಇವು ಅನಿರ್ವಚನೀಯವಾಗಿ ಉತ್ಪನ್ನವಾಗಿವೆ. ಅನಿರ್ವಚನೀಯ ಉತ್ಪತ್ತಿ ಬರುತ್ತಲ್ಲೋ, ಯಾವಾಗ ಅದನ್ನ ನೋಡ್ತೀವಿ ನಾವು. ಇದು ಐತಿ ಅಂತ ಅದ್ರ ಜ್ಞಾನ, ಪ್ರತೀತಿ ಅಂದ್ರೆ ಜ್ಞಾನ ಯಾವಾಗ ಐತಿ ಅವಾಗ ವಸ್ತು ಅಥವಾ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಉತ್ಪತ್ತಿ ಆಗುತ್ತವೆ. ಇದು ಅನಿರ್ವಚನೀಯ ಖ್ಯಾತಿಯ ರೀತಿ. ಯಾವ್ದ್ರ ಜ್ಞಾನ ನಮಗ ಆಕತಿ, ಆ ಜ್ಞಾನ ಮತ್ತು ವಿಷಯ ಎರಡು ಅನಿರ್ವಚನೀಯ ಉತ್ಪತ್ತಿ ಆಗ್ತಾವ. ಮೊದಲು ಅದಕ್ಕೆ ಮೊದಲು ಇಲ್ಲ ಅಂತೇಳಿ ಸಿದ್ಧಾಂತ. तैसे तेरी प्रतीति विषय, ನಿನಗೇನ್ ಜ್ಞಾನ ಆಗಿರಲಿಲ್ಲ ಇದೆಲ್ಲ ಸತ್ಯತ್ವ ಬುದ್ಧಿ, ಅದು मेरे से आगे के सारे अनिर्वचनीय विषय है. ನನ್ನನ್ನು ಮದುವೆ ಮಾಡಿಕೊಂಡ ಗುರುಗಳು ಶಾಸ್ತ್ರ ಹೇಳವ ಕೇಳವ ಶಿಷ್ಯ ಇವೆಲ್ಲ
ಅನಿರ್ವಚನೀಯವಾಗಿರವು ಮಿಥ್ಯಾವ. ಯಾಕ ಅನಿರ್ವಚನೀಯಕ್ಕೂ ಮಿಥ್ಯಾ ಕಹೇ ಅನಿರ್ವಚನೀಯಕ್ಕನ ಮಿಥ್ಯಾ ಅಂತಾರೆ. ಈ 331ನೇ ಅದ್ಭುತ ದೇವಕ ಅದ್ಭುತ ದೇವ ಅನ್ನೋದ್ರ ಮೇಲೆ 359 ಟಿಪ್ಪಣಿ 359 ಗೃದ ಕಹಿಯ ಇಚ್ಛಾ. ಗೃದ ಅಂದ್ರೇನು? ಇಚ್ಛಾ. ಇಚ್ಛಾ ತಾತೆ ರಹಿತ ಅಂದ್ರ ಮುಂದ ಪುಸ್ತಕ ಹೇಳ್ತಿದ್ದು ಗೃಹ ಅಂದ್ರ ಇಚ್ಛಾ. ಅಗೃಹ ಉಪಸರ್ಗ ಬಂದು ನಿಷೇಧ ಉಪಸರ್ಗ ಮಾಡ್ತಲ್ಲ. ಇಚ್ಛಾ ರಹಿತ ರಹಿತ ಅಲ್ಲಿ ಅಗ್ರು ದೇವ್ ಅರ್ಥ ಐತಿ ಮುಂದೆ. ಹೌದಿಲ್ಲ? ಅಗ್ರದ ದೇವ್ ದೇವ್ ಕಹಿ ಸ್ವಪ್ರಕಾಶ. ದೇವ್ ಅಂದ್ರೇನು? ಸ್ವಯಂ ಪ್ರಕಾಶ ಮಾಡಬೇಕು. ಸ್ವಯಂ ಪ್ರಕಾಶ ಅಂದ್ರ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಲಕ್ಷಣ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ನೀವು weekly only Sunday ಒಂದೇ ಡ್ಯೂಟಿ. ಹೌದಾ? ಹಂಗ ಸಂಡೇ ದಿನ ಅಷ್ಟ ನೋಡೋದಿಲ್ಲ. ಮತ್ತ ಸಂಡೇಗೆ ಬಂತೇಳಿದ ಅಂದ್ರ ನೀವು ಹೇಳುವ ಲಕ್ಷಣಗಳಿವೆಲ್ಲ. ಸ್ವಯಂ ಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶ. ಯಾಕಂದ್ರ ನಮ್ಮ ಲಕ್ಷಣ ಪ್ರಮಾಣ ಜ್ಞಾನ ಲಕ್ಷಣ ಪ್ರಮಾಣಗಳಿಂದ ಸಹಿತವಾಗಿ ನಾನು ಶಾಸ್ತ್ರ ಹೇಳ್ತೇನೆ. ಅವು ಎಷ್ಟೋ ಸಲ ಅದನ್ನ ಹೇಳ್ತಿರ್ತೇನೆ. ಲಕ್ಷಣಗಳನ್ನು ಇದ್ರ ಹೊತ್ತಾಗಿ ಒಮ್ಮೆ ಮತ್ತೆ ಹೇಳಿ ಮತ್ತೊಂದು ಹೇಳಲಿಕ್ಕಿಲ್ಲ. ಪುನಃ ಹೇಳ್ತಿರ್ತೇನೆ. ಹೌದಲ್ಲ? ಒಂದೊಂದು ಲಕ್ಷಣ ಎಷ್ಟು 20 ಸಲ ಬಂದಿರ್ತಾವ. ನೀವು ಮತ್ತ ಅದನ್ನ ಹಿಡ್ಕೊಳ್ಳೋದ್ರ ಇದರ ಅರ್ಥ ಏನಂದ್ರ ಸಂಡೇ ಟು ಸಂಡೇ ಮತ್ತೆ ನೋಡಿಲ್ಲ. ಅದಕ್ಕ ನೀನು ಅದನ್ನು ಆಗ್ತೈತಿ. ನೀ ಹೆಂಗ ನಾನು ಹಂಗ. ಏನ ನಾವು ಮುಂಜಾನೆ ಜಾಗ ಬಿಟ್ಟಿವಂದ್ರಿ ಮಾಡಿ 8 to 9 ಮನಿ ಸೇರ್ತೀವಿ. ಇರ್ಲಿ, ಇವತ್ತಿಂದ ಇರ್ಲಿ. ಆದ್ರೆ ಒಂದು ವಾರದವರೆಗೆ ದಿನ ಡ್ಯೂಟಿ ರೀ ಪರ. ಮುಂಜಾನೆ ನಾವೇನ್ ಜಾಗ ಬಿಟ್ಟಿವಂದ್ರಿ ಪರ ಮಾಡಿ ಮನಿ ಸೇರ್ಬೇಕಾದ್ರೆ 8 to 9 ಅಲ್ಲ ಆಗಲಿ ಕೂಡ ಆದ್ರೂ ಸಾಯಂಕಾಲ ಸಮಯ ಇರುತ್ತದೆ. ಇದಂಗೆಲ್ಲ ತಿಂಗ್ ಹೇಳ್ಬೇಡ. ನೀವು ಗವರ್ಮೆಂಟ್ ಸರ್ವೆಂಟ್. ಹೌದಾ? ಆದ್ರೆ ಮತ್ತೆ ನೀವು ಮತ್ತೆ ಸಂಜೆ 5-6 ಡ್ಯೂಟಿ ಆಗತ್ತೆ. 7ಕ್ಕೆ ಬರ್ರಿ. 7, 8, 9, 10, 4 ತಾಸು ಟೈಮ್ ಬರ್ತೈತಿ. 2 ತಾಸು 1 ತಾಸು ಸಿಗ್ತತೆ ಇಲ್ಲ. 1 ತಾಸು ಅಂತ ಯಾವ ಸಿಗ್ತೈತಿ. ಮತ್ತ ಅದು 1 ತಾಸ 2 ತಾಸ ಇದನ್ನ ಮತ್ತ ಅಲ್ಲಿ ನೋಡ್ಕೊಂಡ್ರ ಒಂದಿನ ಸಿಗಲಿಲ್ಲ ಅಂದ್ರೆ ಮರ್ದಿನ ನೋಡ್ಬೇಕು. ನಾ ಹೇಳೋದು ಯಾಕಂದ್ರ ಇದು ನಿಮ್ಮ ತಲೆಗೆ ನೋಡ್ಕೊಳ್ಬೇಕಾದ್ರೆ ನೀವು ಪುನಃ ಆವೃತ್ತಿ ಮಾಡಬೇಕು, ಬೆಳಕಾಡಿಸಬೇಕು. ಆ ದನಗಳು ಪಶುಗಳು ಮೇವನ್ನ ತಿಂದು ಏನ್ ಬಂದಿರ್ತಾವ ಅದು ಅಲ್ಲೇ ಭೇಟಿ ಬಿಟ್ರೆ ಅದ್ರ ಹೊಟ್ಟೆಗೆ ಹತ್ತಂಗಿಲ್ಲ. ಅವು ಮತ್ತ ಅದನ್ನು ತಿರುಗಿ ಮೆಲಕ ಹಾಕಬೇಕು.
ಅಂದ್ರನ ಆ ಪಶುಗೆ ಆ ಆ ಆಹಾರ ಅದಕ್ಕೆ ವಚನ ಆಗ್ತೈತಿ. ಆಗ ನಿಮ್ಮ ನೆತ್ತಿಯಲ್ಲಿ ಇದು ಉಟ್ಕೋಬೇಕಾದ್ರೆ ನೀವು ಮೆಲುಕು ಹಾಕಬೇಕು, ಅರ್ಥಾತ್ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಅಂದ್ರ ಇಲ್ಲಾಂದ್ರೆ ನೀವು ಮತ್ತೆ ಜೀವನ ಕರ್ತನಕ ಬರೀ ಕೇಳೋದಾಗ ಹೋಗೋದ್ರ ಮುಂದೆ ಹಂಗ ಹೌದಿಲ್ಲ. ಅದಕ್ಕೆ ಒಮ್ಮೆ ಕೇಳಿ ಅಂತ ಹೇಳಿ ನಾ ಅಕಸ್ಮಾತ್ 20 ತಾಸು ಇದು ಮಾಡಿ ನೀವು ಆತ ಬೇಡ 1 ತಾಸು ಮಾಡ್ರಿ. ಹೇಳಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಟಿಪ್ಪಣಿ ಸ್ವಯಂ ಪ್ರಕಾಶ್ ಅದು ದೇವ್. ಅಕ್ಬರ್ದ ಅಂದ್ರ ಇಚ್ಛಾರಹಿತ, ದೇವ್ ಅಂದರೆ ಸ್ವಯಂ ಪ್ರಕಾಶ್. ಸ್ವಯಂ ಪ್ರಕಾಶ್ ಅಂದರೆ ಅವೇದ್ಯತ್ಮಿ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಅವೇದ್ಯವಾಗಿರ್ಬೇಕು ಮತ್ತು ಅಪರೋಕ್ಷವಾಗಿರ್ಬೇಕು, ಅದಕ್ಕೆ ಸ್ವಯಂ ಪ್ರಕಾಶ ಅನ್ನಬೇಕು. ऐसा जो शुद्ध चेतन ಇಲ್ಲಿ ಅಂತ ಅದ್ಭುತ ದೇವ್ ಯಾರಪ್ಪ? ಶುದ್ಧ ಚೇತನ್. ಶುದ್ಧ ಚೇತನ್. ಚೈತನ್ಯ ಅಂದ್ರ ಯಾವುದು ಜ್ಞಾನ ಸ್ವರೂಪವಾಗಿ ಸರ್ವ ಘಟಪಟಾದಿಗಳು ಯಾವುದು ಘಟಪಟ ತಾನ ಮಾತ್ರ ಮನೆ ಯಾವ್ದು ತಿಳಿಸ್ಕೊಡೋದಿಲ್ಲ. ಡಿಸ್ಕನೆಕ್ಟ್ ಆಗಬಾರ್ದು. ತಾನ ಮಾತ್ರ ಯಾವುದರಿಂದ ಮನ ಇಂದ್ರಿಯಗಳಿಗೆ ಅಗೋಚರ. ತಾನ ಮಾತ್ರ ಚೇತನ ಅಂತಂದ್ರೆ ಯಾವುದು ಜ್ಞಾನ ಸ್ವರೂಪವಿದೆಯೋ, ಘಟಾದಿ ಸರ್ವ ಪ್ರಪಂಚವನ್ನು ತಿಳಿಯುತ್ತದೆಯೋ, ತಾನು ಮಾತ್ರ ಮನ ಇಂದ್ರಿಯಾದಿ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯ ಅನ್ನಬೇಕು. ಇಲ್ಲಿ ಆ ಚೈತನ್ಯಕ್ಕೆ ಒಂದು ವಿಶೇಷಣ ಇತ್ಯಾರ. ಏನ್ ಇತ್ಯಾರ? ಶುದ್ಧ ಚೇತನ. ಶುದ್ಧ ಅಂದ್ರೆ ಏನು? ಅದರ ಲಕ್ಷಣ ಏನು? ಬಾರಿ ರಹಿತಕ್ಕೂ ಹಿಂಗೆ ಇದ್ರ ಜಿಂದ ಹೈ ಇಲ್ಲಿ ಉಪದ್ರಹಿತ ಹಚ್ಬೇಕಲ್ಲ, ಉಪದ್ರಹಿತ ಶುದ್ಧ ಉಳಿದ ಕಡೆ ಏನೈತಲ್ಲ ದೋಷ ಆದ್ರೂ ಇನ್ನೂ ಉಪಾಧಿ ಅಂದ್ರೆ ಅವಿದ್ಯ. ಅವಿದ್ಯಾನ ಸ್ವಂತ ದೋಷ ಐತಲ್ಲ. तो यहाँ अद्भुत देव पद का गूढ़ अर्थ है. ಇಲ್ಲಿ ಅದ್ಭುತ ದೇವ ಅಂದ್ರೆ ಶುದ್ಧ ಚೇತನ ಅಂತ ಹೇಳ್ಕೊಂಡು ಬಂದಿವಿ. ಆ ಅದ್ಭುತ ದೇವ ಪದದ ಗೂಢ ಅರ್ಥ ಏನಪ್ಪ ಅಂತ, ಅದ್ಭುತ ದೇವ ಅಂದ್ರ ಇಚ್ಛಾರಹಿತವಾದಂತ ದೇವ. ಅಂತ ಹೇಳ್ತು. ಅಂದ್ರೆ ಇಲ್ಲಿ ಹಂಗಂದ್ರೆ ಏನರ್ಥ? ಅದ್ರ ಗೂಢಾರ್ಥ ಏನು ಅಂತಂದ್ರ ಅದ್ಭುತ ದೇವ ಪದದ ಗೂಢ ಅರ್ಥ. ಗೂಢ ಅರ್ಥ ಅಂದ್ರೆ ಲಕ್ಷ್ಯ. ಅದು ಶುದ್ಧ ಚೇತನ ಅಂತ ಲಕ್ಷ್ಯ. ಈಗ ನಾವು ಕೂಡ ಯಾರು, ನಾವು ಯಾರು? ಶುದ್ಧ ಚೇತನವೇ ನೀನಿದ್ದೀಯಾ? ಶುದ್ಧ ಚೇತನವೇ ನಾನಿದ್ದೇನೆ. ನಾಲ್ಕು ಜಾಗೃತ ಸ್ವಪ್ನ ರೂಪ ವಿಲಕ್ಷಣತಾ ರಹಿತ ಆ ಶುದ್ಧ ಚೇತನಕ್ಕ ಜಾಗೃತ ಸ್ವಪ್ನ ರೂಪ ವಿಲಕ್ಷಣತಾ ರಹಿತ ಅಂದ್ರ ಜಾಗೃತ ಸ್ವಪ್ನ ಈಗೇನು ವಿಲಕ್ಷಣ ಇಲ್ಲದ ಅನಾದಿ ನಿದ್ರಾಕಕ್ಕೆ ಕಲ್ಪಿತ. ಅನಾದಿ ನಿದ್ರೆಯಿಂದ ಅಂದ್ರೇನು? ಅನಾದಿ ನಿದ್ರೆ ಅಂದ್ರೆ ಏನ್? ಅವಿದ್ಯೆ ಅನಾದಿ ಅಂದ್ರ ಅಜ್ಞಾನವೆಂಬ ನಿದ್ರೆಯಿಂದ ನಾವೆಲ್ಲ ಎಲ್ಲಿ ಅಜ್ಞಾನವೆಂಬ ನಿದ್ರೆಯಲ್ಲಿದ್ದೇವೆ.
ಅದಕ್ಕ ಆ ಅಜ್ಞಾನ ಅಜ್ಞಾನ ತಂದ ಮೇಲೆ ಅಜ್ಞಾನ ತಿಳ್ಕಂದ್ರೆ ಅದ್ರ ಬಗ್ಗೆ ಏನು ಬ್ರಹ್ಮ ಧ್ಯಾನ ಅಜ್ಞಾನ ಅನ್ನೋದು ಅವಿದ್ಯ ಅವಿದ್ಯಾಜ್ಞೆ ನಡು ಒಂದ ಐತಿ ಕರೆ ಲಕ್ಷಣದಲ್ಲಿ ಭಿನ್ನ ಭಿನ್ನ ಹೇಳ್ಬೇಕು ತಿಳಿತಾ ಅದಕ್ಕ ವಸ್ತು ಒಂದೇ ಐತಿ ಆ ಸಂದರ್ಭ ಅನುಸಾರ ಹೆಸರು ಬೇರೆ ಪಡಿತಿತ್ತು ತಿಳಿತಾನೆ ಅದಕ್ಕ ಅಲ್ಲಿ ಅಜ್ಞಾನದ ಲಕ್ಷಣ ಏನು ಅಂತ ಕೇಳಿದ್ರೆ ಅನಾದಿ ಭಾವರೂಪಂ ಯತ್ ವಿಜ್ಞಾನೇನ ವಿಲೀಯತೆ ತದಜ್ಞಾನಮಿತಿ ಪ್ರಾಹೋ ವೇದಾಂತ ವೇದಿನ ಅನಾದಿ ಭಾವರೂಪಂ ನೋಡಲ್ಲಿ ಅನಾದಿ ಶಬ್ದ ಮೊದಲ ಬಂದದ ಅದಕ್ಕೆ ಆದ್ರಿಂದ ಇಲ್ಲಿ ಏನ್ ತಗೊಂಡಾರು ಅನಾದಿ ನಿದ್ರಾ ಕಲಿಕೆ ಅಂದ್ರೆ ಅನಾದಿ ಅಂದ್ರ ಆ ನಿದ್ರಾ ಅಂದ್ರ ಅಜ್ಞಾನ ಅಜ್ಞಾನ ಅನಾದಿ ಇದ್ದಿದ್ದು ಅನಾದಿಯಾದ ಅಜ್ಞಾನ ಬಂದಿದ್ರೆ ಅದು ಅದು ಹೇಗೈತಿ ಅಜ್ಞಾನ ಕಲ್ಪಿತ ಐತಿ ಮುಂದೆ ಅದು ಲಕ್ಷಣ ಅದನ್ನ ಮಾಡ್ಬೋದು ಹೋದ್ರೆ ಈಗ ಮಾಡಿ ಮಾಡು ಅನಾದಿ ಅಭಿಜ್ಞಾನ ಅನಾದಿ ಅಲ್ರಿ ಹೇಳ್ಬೋದು ಹೇಳಿಲ್ಲ ಅನಾದಿ ಅಂದ್ರೆ ಅನಾದಿ ಅನಾದಿ ಅಂದ್ರ ಅನಾದಿಯ ಲಕ್ಷಣ ಏನು ಅನಾದಿ ಹಂಗಂದ್ರೆ ಏನು ಗಿಳಿ ಪಾಠ ಬೇಡ ಇಲ್ಲಿ ಗಿಳಿ ಮಾತಾಡ್ತಿರ್ತಾರೆ ಏನ್ ಮಾತಾಡ್ತಾರೆ ಅನ್ನೋ ಜ್ಞಾನ ಇಲ್ಲ ಅಂದ್ರ ಅರ್ಥಾತ್ ಆದಿರ್ನಜ್ಞೇಯತೆ ಇತಿ ಅನಾದಿ ಅಂತೇಳಿ ಅಂದ್ರ ಅದರ ಮೂಲ ಎಲ್ಲಿಂದ ಪ್ರಾರಂಭ ಈಗ ನಮ್ಮ ದೇಶ ಎಂದು ಸ್ವತಂತ್ರ ಆಗಿದೆ ಅದನ್ನ ಹೇಳ್ಬೋದು ನೀನು ಹುಟ್ಟಿದ ಡೇಟ್ ಆಫ್ ಬರ್ತ್ ಹೇಳ್ಬೋದು ಅದು ಹೇಳ್ತಿ ಬಿಲ್ಡಿಂಗ್ ಯಾವಾಗ ಕಟ್ಟಿತ್ತು ಇದನ್ನ ಪ್ರತಿಯೊಂದಕ್ಕೆ ಹಿಂಗ ಆದಿ ಸಿಗ್ತಾವ ಅಜ್ಞಾನ ಯಾವಾಗ ನಿರ್ದೈತಿ ಅಂತಂದ್ರ ಆದಿ ಸಿಗೋದು ಆದಿ ಜ್ಞೇಯತೆ ಅದ್ರ ಜ್ಞಾನ ಇಲ್ಲ ಇಲ್ಲಿಂದ ಇಂತ ಇಲ್ಲಿಂದ ಎಷ್ಟು ವರ್ಷ ಹಿಡ್ದ ಐತಿ ಹಿಂಗೆ ನೀವ್ ಹೇಳಕ್ ಬರಂಗಿಲ್ಲ ಅಂತ ಹೇಳಿ ಅದಕ್ಕ ಆದಿ ಜ್ಞೇಯತೆ ಗೊತ್ತಿಲ್ಲ ಇನ್ನೊಂದು ಲಕ್ಷಣ ಐತಿ ಅದಕ್ಕೆ ಅನಾದಿಗೆ ಏನದು ಇನ್ನೊಂದು ಲಕ್ಷಣ ಅಂದ್ರ ಸ್ವರೂಪತ ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಯೇ ಯಾವುದು ಸ್ವರೂಪತ ಉತ್ಪತ್ತಿ ಆಗಿಲ್ಲವೋ ಅದಕ್ಕನಾದಿ ಅನ್ನಬೇಕು ಅಂತ ಹೇಳ ಆದ್ದರಿಂದ ಆ ಅಜ್ಞಾನದ ಉತ್ಪತ್ತಿ ಇಲ್ಲ ಅಜ್ಞಾನದ ಕಾರ್ಯವಾದ ಜಗತ್ತಿನ ಉತ್ಪತ್ತಿ ಹೇಳಬಹುದು ಅದಕ್ಕೆ ಕಾರಣವಾದ ಅಜ್ಞಾನದ ಉತ್ಪತ್ತಿ ಇಲ್ಲ ಅಂತೇಳಿ ಅನಾದಿ ಸ್ವರೂಪತ ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಗೆ ಸ್ವರೂಪತ ಉತ್ಪತ್ತಿ ಯಾವ್ದಾಗಿಲ್ಲೋ ಅದೆಲ್ಲ ಅಜ್ಞಾನ ಅದು ಸ್ವರೂಪತ ಉತ್ಪತ್ತಿ ಆಗಿಲ್ಲ ಹುಟ್ಟಿಲ್ಲ ಹುಟ್ಟೈತಂದ್ರೆ ಯಾವ್ದ್ರಿಂದ ಹುಟ್ಟೈತಿ ಹೇಳು ಸಮಸ್ಯೆ ಬರ್ತದೆ ಹೌದಿಲ್ಲ ಅದಕ್ಕಾಗಿ ಅದಕ್ಕೆ ಕಾರಣ ಇಲ್ಲ ಆದ್ದರಿಂದ ಅದು ಅನಾದಿ ಅಂತ ತಿಳಿದುಕೊಂಡಿದೆ ಆದ್ದರಿಂದ ಅದು ಕೂಡ ಕಲ್ಪಿತರು ಪ್ರತೀತಿ ಪ್ರತೀಯಮಾನ ಪ್ರಪಂಚ ರೂಪ ಸ್ವಪ್ನ ಭಯ ಅಂದ್ರ ಈ ರೀತಿ ಏನು ಆ ಅಗ್ರದ ದೇವನಿಗೆ ಜಾಗ್ರತ ಸ್ವಪ್ನ ರೂಪ ವಿಲಕ್ಷಣತಾ ರಹಿತವಾದ ಜಾಗ್ರತ ಸ್ವಪ್ನ ಇವು ವಿಲಕ್ಷಣ ರಹಿತ ಅಂದ್ರೇನು ಇಲ್ಲ ಜಾಗ್ರ ಇದು ಸ್ವಪ್ನ ಅಂತೇಳಿ ವಿಲಕ್ಷಣದ ಎಂತಾವದ ಇಲ್ಲಿ ಎಲ್ಲಿ ಅಜ್ಞಾನದ ಉಳಿದ ಜಗತ್ತಿನ ವೃತ್ತಿಯಲ್ಲಿ ಆದ್ರೆ
ಆ ರೀತಿ ಇದು ಸ್ವಪ್ನ ಐತಿ, ಇದು ಜಾಗೃತಿ ಅಂತ ಹೀಗೆ ಯಾವುದು ವಿಲಕ್ಷಣತಾ ಇಲ್ಲದಂತ ಅನಾದಿ ನಿದ್ರಾ ಸರಿ ಕಲ್ಪಿತ. ಅನಾದಿ ನಿದ್ರಾ ಎಂಬ ಅಜ್ಞಾನದಿಂದ ಕಲ್ಪಿತವಾದ ಈ ಪ್ರತೀಯಮಾನ ಪ್ರಪಂಚ ರೂಪ ಸ್ವಪ್ನ ಭಯ. ಈ ಪ್ರಪಂಚ ಏನಿರ್ತದೆ ಜಾಗೃತ ಪ್ರಪಂಚ ಈಗ ನಾವು ತೋರ್ತೇವಲ್ಲ, ಇದರ ಸ್ವಪ್ನ ಇದೆ. ಈಗೆಲ್ಲ ನಾವು ದೀರ್ಘಕಾಲ ಸ್ವಪ್ನ. ಆ ಅದ್ಭುತ ದೇವನಿಗೆ ಸ್ವಪ್ನ ಭಯ ಅಂದ್ರೆ ಇದ ಹಿಂಗ ಅಂತ ಅಲ್ಲಿ ಅವನಿಗೆ ಜೋಡ್ ಮಾಡಿದ್ರು. ಅದ್ಭುತ ದೇವರು ವೃತ್ತಾಂತ ತಗೊಂಡಿದ್ರು. ನಾ ಪ್ರಪಂಚಕ್ಕೆ ವಿಲಕ್ಷಣತಾಕ್ಕೆ ಅಭಾವತೆ ಅಂದ ಮೇಲೆ ಮತ್ತೆ ಅದು ಸ್ವಪ್ನದಲ್ಲಿ ಪ್ರತೀತಿ ಆಗೈತೆ ಅಂದ್ರೆ ಕರೆ ಇರುತ್ತೆ. ಆ ಪ್ರಪಂಚದ ವಿಲಕ್ಷಣತಾ ಅಂತ ಅದು ಪ್ರಪಂಚದಲ್ಲಿ ಜಾಗ್ರ ಸ್ವಪ್ನ ಅನ್ನೋ ವಿಲಕ್ಷಣತಾ ಐತೇನೆ? ಇಲ್ಲ. अभाव जागृतादि अवस्था के भेद का अभाव है। जागृतादि ಅವಸ್ಥೆಗಳ ಭೇದನ ಇಲ್ಲ ಅಂದಾಗ जाते इस एक ही प्रपंच को दृष्टि दृष्टांत रूपता और दाष्टांत रूपता यद्यपि बने अंद मेले ಇಲ್ಲಿ ಅಲ್ಲಿ ಇದನ್ನ ಯಾಕೆ ಹೇಳಿದ್ರು ಗೊತ್ತನ ನಿನಗ ಸ್ವಪ್ನದ ನಿತ್ಯತ್ವದ ಜ್ಞಾನ ಐತಿ ಕನಸು ಸ್ವಪ್ನ ಅನ್ನೋದು ಮಿಥ್ಯಾ ಅನ್ನೋ ಅನುಭವ ನಿನಗದ ಆದ್ದರಿಂದ ಈಗ ನಾವು ಗುರುಶಾಸ್ತ್ರಗಳು ಏನ್ ಮಾಡ್ತಾವು ಜಾಗೃತವನ್ನು ಸತ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ ಆದ್ದರಿಂದ ಈ ಜಾಗೃತ ಅವಸ್ಥಾ ಆ ಅವಸ್ಥೆಯಲ್ಲಿ ತೋರುವ ವಸ್ತುಗಳು ಇವು ಯಾಗ ಮಿಥ್ಯ ಕನಸಿನ ಕಾನಸ್ಯಾಂಗ ಕಂಡ್ರು ಕೂಡ ಮಿಥ್ಯ ಆಯಿತು ನಿಮ್ಗೆ ಜಾಗೃತವು ಇದೆಲ್ಲ ವಸ್ತುಗಳ ಕಂಡ್ರು ಕೂಡ ಅದು ಮಿಥ್ಯ ಐತಿ ಅಂತೇಳಿ ಇಲ್ಲಿ ಜಾಗೃತ ಪ್ರಪಂಚ ಎರಡು ಇದ್ದದ್ದರಿಂದ ಅಜ್ಞಾನ ಅವಸ್ಥೆಯಲ್ಲಿ ಎರಡು ಇದ್ದದ್ದರಿಂದ ಅಲ್ಲಿ ಒಂದಕ್ಕೊಂದು ದುಃಖಾಪಟ್ಟತಿ ಹೌದಲ್ಲ ಜಾಗೃತ ಪ್ರಪಂಚದ ಮಿಥ್ಯತ್ವಕ್ಕೆ ಸ್ವಪ್ನದ ದುಃಖಾಪಟ್ಟದ ವಿಲಕ್ಷಣತೆ ಮತ್ತೆ ಈ ಜಾಗೃತ ಸ್ವಪ್ನ ಒಂದು ಎರಡು ಒಂದಾಗಿರ್ತದೆ ಸ್ವಪ್ನದಂತೆ ಜಾಗೃತ ಯಾಕ ಪ್ರಪಂಚಕ್ಕಿಂತ ಭಿನ್ನವಾದದ್ದೆಲ್ಲ ಮಿಥ್ಯ ಎರಡು ಇಡೀ ಪ್ರಪಂಚದ ಮಿಥ್ಯ ಅಂದ್ರ ಪ್ರಪಂಚದಲ್ಲಿ ತೋರುವ ಜಾಗೃತ ಸ್ವಪ್ನಾದಿಗಳು ಮಿಥ್ಯ ನಾವು ಮಿಥ್ಯ ಸತ್ಯ ಅವು ಮಾತ್ರ ಮಿಥ್ಯ ಹೌದದ ಪ್ರಪಂಚ ಅದ ಮತ್ತ ವಿಲಕ್ಷಣತ ಇಲ್ಲ ಜಾಗ್ರ ಸ್ವಪ್ನ ಅದು ವಿಲಕ್ಷಣತನೇ ಇಲ್ಲ ಜಾಗೃತಾದಿ अवस्था के भेद का अभाव ಐದು ಜಾಗೃತ ಐದು ಸ್ವಪ್ನ ಅನ್ನುವ ಭೇದವೇ ಇಲ್ಲ ಎರಡು ಒಂದಾಗಿತ್ತು ಇನ್ನೂ ಒಂದು ಇದ್ರಾಗ ಜ್ಞಾತ ಸತ್ಯ ಇದ್ರು ಎರಡು ಒಂದಾಗ್ಬಿಡ್ತಾವ ಅಜ್ಞಾತ ಸತ್ತೆಯಲ್ಲಿ ಮೂರು ಸತ್ತ ಹೇಳಿದಲ್ಲಿ ಬೇರೆ ಬೇರೆ ಹೇಳಲ್ಪಡುತ್ತವೆ ಜ್ಞಾತ ಸತ್ತ ಬಂದಾಗ ಅವು ಒಂದು ಬ್ರಹ್ಮ ಪಾರಮಾರ್ಥ ಸತ್ತ ಐತಿ ಅದನ್ನ ಬಿಟ್ಟು ಉಳಿದ ಎಲ್ಲ ಪ್ರಾತಿಭಾಷಿಕ ಅಂದ್ರೆ ಜಾಗೃತ ಸ್ವಪ್ನ ಎರಡು ಪ್ರಾತಿಭಾಷಿಕ ಬಂದ್ಬಿಡ್ತಾವ ಗೊತ್ತೈತಿಲ್ಲ ಇದು ಕೇಳಿರಿ ಅಂದಾಗ ಮತ್ತೆ ಅಲ್ಲಿ ಒಂದು ಸತ್ತ ಬದುಕೋದಿಲ್ಲೋ ಎಲ್ಲ ಮಿಥ್ಯನ ಅದು ಇಲ್ಲೋ ಇದು ಒಂದು ರೀತಿಯಿಂದ ಹೇಳ್ಕೊಂಡು ಬಂದದ್ದು ಐತಿ ಮತ್ತ ಈಗ ಸೃಷ್ಟಿವಾದದ ಅನುಸಾರವಾಗಿನೂ ಇವೆರಡನ್ನು ಒಂದ ಮಾಡಿ ಎಲ್ಲ ಚೈತನ್ಯ ಸ್ವರೂಪವಾಗಿ ಒಂದ ಮಾಡಿಟ್ಟಂತವ್ರು ಕೇಳ್ಕೊಂಡ್ ಬಂದಿರಿ ಅವರಲ್ಲ ಆದ್ದರಿಂದ ಇಲ್ಲಿ ಜಾಗೃತ ಸ್ವಪ್ನಗಳ ಭೇದದ ಅಭಾವ ಜಾಗೃತ ಸ್ವಪ್ನ ಅನ್ನೋ ಭೇದ ಇಲ್ಲಿ ಅಭಾವ ಅಂದ್ರೆ ಇಲ್ಲ ಜಾಗೃತ ಬ್ಯಾರೆ ಸ್ವಪ್ನ ಬ್ಯಾರೆ ಅನ್ನುವ ಭೇದ ಐತನೇ ಎರಡು ಒಂದಾಗ್ಬಿಟ್ಟಾವ ಮತ್ತು ಅಲ್ಲಿ ಹಿಂದಿನ ಮೊದಲನೇ ಜ್ಞಾತ ಸತ್ತೆಯಲ್ಲಿ ಎರಡು ಪ್ರಾತಿಭಾಷಿಕ ಆಗಿಬಿಟ್ಟಾವು ಹೌದಲ್ಲ ಯಾತೆ ಏಕೀ ಪ್ರಪಂಚಕ್ಕೋ ಆದ್ದರಿಂದ ಒಂದೇ ಪ್ರಪಂಚದು ಪ್ರಪಂಚ ಅಂದ್ರೆ ಇಲ್ಲಿ ಬ್ಯಾರೆ ಅಂತ ಹೆಂಗ್ ತಿಳ್ಕೊಳಕ್ ಹೋಗ್ಬೇಡ ಪ್ರಪಂಚ ಅಂದ್ರ
ಈ ಜಾಗರ ಸ್ವಪ್ನಗಳು ಕೂಡ ಪ್ರಪಂಚದೊಳಗೆ ಬಂದಾವು. ಆ ಜಾಗರ ಸ್ವಪ್ನ ಹೇಳಿದ್ರು ಒಂದ, ಪ್ರಪಂಚ ಜಗತ್ತು ಅಂತ ಹೇಳಿದ್ರು ಒಂದ್. ಯಾಕಂದ್ರೆ ಅವತ್ತೇಲಿಯೇ ಜಗತ್ತು ಹೋಗ್ತೈತಿ, ಹೌದಿಲ್ಲ? ಸ್ವಪ್ನ ಪ್ರಪಂಚ, ಜಾಗೃತ ಪ್ರಪಂಚ, ಮತ್ತ ಪ್ರಪಂಚ ಅದು ಬೇರೆ ಅವತ್ತು ಬೇರೆ ಹೀಗೆ ತಿಳ್ಕೊಳಕ್ ಹೋಗ್ಬಾರ್ದು. ಪ್ರಪಂಚ ಅಂದ್ರ ಅವತ್ತೇನೆ ತೋರು ಆಗು ಹೋಗ್ತಾರೆಲ್ಲ ಬಂತು ಅದ್ರ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರು ಅಂತಂದ್ರೆ, ಪ್ರಪಂಚಕ್ಕೂ ದೃಷ್ಟಾಂತ ರೂಪತ ಅವ್ರ ದಾಷ್ಟಾಂತ ರೂಪತ ಯದ್ಯಪಿ ಬನೇನೆ. ಅದಕ್ಕೆ ನೀವು ಏನ ಮಾಡಿರಿ ಅಂತಂದ್ರ, ಈ ಜಾಗೃತ ಪ್ರಪಂಚವನ್ನು ಮಿಥ್ಯ ಮಾಡುವ ಸಲುವಾಗಿ ಸ್ವಪ್ನದ ದೃಷ್ಟಾಂತ ಕೊಟ್ಟೇರಿ, ಹೌದಾ? ಆದ್ರೆ ಇಲ್ಲಿ ಈಗ ಏನಾಯ್ತು, ಆ ಜಾಗೃತ ಮತ್ತು ಸ್ವಪ್ನಕ್ಕ ಭೇದ ಇಲ್ಲ, ಎರಡು ಒಂದಾಗಿಬಿಟ್ಟು ಅಂದ್ರೆ ಭೇದ ಅಭಾವ ಆಯ್ತು. ಯಾಕೆ ಏಕೀ ಪ್ರಪಂಚಕ್ಕೂ ಒಂದ ಉಳಿತೆ ಪ್ರಪಂಚ ಒಂದ, ಹೌದಿಲ್ಲ? ಅದು ಜಾಗ್ರ ಸ್ವಪ್ನ ಹೀಗಿಲ್ಲ, ಒಟ್ಟು ಒಂದ ಪ್ರಪಂಚ. ಒಂದ ಪ್ರಪಂಚಕ್ಕೆ ದೃಷ್ಟಾಂತ ಕೊಟ್ಟು ತಿಳ್ಕೋದು ಹೆಂಗ? ಗೊತ್ತಾಗತ್ತಿಲ್ಲ ಹೇಳ್ತಿಲ್ಲ. ಆವಾಗ ಭೇದಿತ್ತ, ಸ್ವಪ್ನ ಬ್ಯಾರೆ ಜಾಗ್ರತೆ ಬ್ಯಾರೆ ಅನ್ನೋದು, ಹೌದಲ್ಲ? ಆವಾಗ ಮತ್ತ ಜಾಗೃತದಲ್ಲಿ ಸತ್ಯತ್ವ ಬುದ್ಧಿ ಇತ್ತು, ಸ್ವಪ್ನದಲ್ಲಿ ಮಿಥ್ಯತ್ವ ಬುದ್ಧಿ ಇತ್ತು. ಅದು ಬೇರೆ ಇದು ಬೇರೆ ಅನ್ನೋದು ಇತ್ತು. ಆ ಜಾಗೃತವನ್ನು ಪೂರ್ಣ ಮಾಡುವ ಸಲುವಾಗಿ ಗುರುಶಾಸ್ತ್ರಗಳು ಏನ್ ಮಾಡಿದ್ರು ಅಂದ್ರ, ಇದು ಜಾಗೃತ ನೆನಸಿನ ಕೀಳ ಜಗವೆಲ್ಲ ಖುಷಿ ಕಥಂ, ಹೇಗೆ ಅಂದ್ರೆ ಕನಸಿನಂತೆ ಅಂದಾಗ ಆ ಕನಸಿನ ಈಗ ಏನಾಗ್ಬಿಟ್ಟು ಜಾಗೃತ ಸ್ವಪ್ನ ಎರಡು ಒಂದಾಗ್ಬಿಟ್ಟು, ಹೌದಿಲ್ಲ? ಒಂದಾಗ್ಬಿಟ್ಟು ಪ್ರಪಂಚ ಅನ್ನೋದು ಒಂದ. ಜಾಗೃತ ಪ್ರಪಂಚ ಸ್ವಪ್ನ ಪ್ರಪಂಚ ಈಗ ಎರಡಿಲ್ಲ, ಒಂದ ಪ್ರಪಂಚ ಐತಿ. ದೃಷ್ಟಾಂತ ಕೊಟ್ಟು ದಾಷ್ಟಾಂತ ತಿಳಿಸೋದು ಹೆಂಗೆ? ಒಂದೇ ದೃಷ್ಟಾಂತ ದ್ರಷ್ಟಾಂತ ಎರಡು ಒಂದ. ಅದಕ್ಕೆ ಅಲ್ಲಿ ಅವ್ರು ಏನ್ರಿ ಏನಂತಾರ ಅವರು, ಪ್ರಪಂಚ ದೃಷ್ಟ ಅಂದರೆ ಪ್ರಪಂಚಕ್ಕೂ ದೃಷ್ಟಾಂತ ರೂಪತ ಮತ್ತು ದಾಷ್ಟಾಂತ ರೂಪತ ಯದ್ಯಪಿ ಬನೆ. ಒಂದದಾಗ ದೃಷ್ಟಾಂತ ಮತ್ತು ದಾಷ್ಟಾಂತ ಎರಡು ಹೇಳಕ್ ಬರ್ತೈತೇನೆ ಅಂತದ. ಈ ಮನುಷ್ಯ ಹಿಂಗದ ಹೆಂಗ ಹಿಂಗ ಅನ್ಬೇಕಾಗತ್ತೆ, ಹೌದಿಲ್ಲ? ಏನಾಗ್ಬಿಡ್ತು ಅವನಾಗಿ ಅದನ್ನ ಹೇಳ್ಬೋದ? ಮತ್ತೆ ಈಗ ಒಬ್ಬ ತಿಳಿಸೋದು ಯಾಕೆ? ಯಾರಿಗದೆ ಅದ? ಹೌದಿಲ್ಲ? ಹಾಗೆ ಅಲ್ಲಿ ಎದ್ದೆದ್ದ ಕಾಲ ಶಂಕಾ ಮಾಡಿದೆ. ಈಗ ಒಂದ್ರಲ್ಲಿ ಹೆಂಗ ಅಂತ ಅಂದಾಗ ತಥಾಪಿ ಈಗ ನಾನು 6ನೇ ತರಂಗದ 331ನೇ ಅಂಕದಲ್ಲಿ 359ನೇ ಟಿಪ್ಪಣಿಯಲ್ಲಿದ್ದೇನೆ. ನೀವು ಅಲ್ಲಿಗೆ ಬರೀಬೇಕಾಗುತ್ತೆ. ಟಿಪ್ಪಣಿ ನಂಬರ್ 359. ಹೃದಯ ಕಹಿಯೇ ಇಚ್ಛಾ. ಟಿಪ್ಪಣಿ ಚಿಕ್ಕದೇನು? 331ನೇ ಅಂಕ. ಅಂಕ ಅಂದ್ರೆ ಟಿಪ್ಪಣಿ ಅಂದ್ರ ಗೆರಿ ಕೆಳಗಿರ್ತೈತಿ. ಅಲ್ಲಿ ಗೆರಿ ಅದಾವಿಲ್ಲ 359ನೇದ. ಅಲ್ಲಿ ಕಡೆಗೆ ಜರ ಕೆಳಗೆ ಬಂದು ಯದ್ಯಪಿ ತಥಾಪಿ ಅದಾವನ ಅಲ್ಲಿದ್ದೇನೆ ನಾನು. ರೈಲ್ವೆ ಸ್ಟೇಷನ್ ದಲ್ಲಿ ಏನಿದ್ದೀಯಾ?
ಗಡಿಯಾರ ಎಲ್ಲಿದೆ ಅಲ್ಲಿ ನಾನು ಇದ್ದೇನೆ. ಬರೋಬ್ಬರಿ ಬಂದ್ಬಿಡ್ತಾನೆ, ಹೌದಲ್ಲ? ಹಿಂಗ ಕರೆಕ್ಟ್ ಇದು ಸ್ಥಾನ ಯದ್ಯಪಿ ತಥಾಪಿ ಎಲ್ಲಿ ಇರುತ್ತವೆ ಅಲ್ಲಿ ಸಿಕ್ಕದಾಗಿ. ಅದಕ್ಕ ಇಲ್ಲಿ ಒಂದರಲ್ಲೇ ಒಂದೇ ಪ್ರಪಂಚ ಆದ ಮೇಲೆ ಅದಕ್ಕೆ ದೃಷ್ಟಾಂತ ಅರ್ಥಾಂತ ಹೇಗೆ ಹೇಳ್ತೀರಿ ನೀವು? ಒಂದು ಯದ್ಯತಿಕಾರಕ್ಕೆ ಯದ್ಯತಿಕಾರ ಅಂದ್ರೆ ಸಂಶಯ ಮಾಡೋ ಶಂಕಾಕ तथापि ग्रंथकार ने किसी अर्थ को बहुत फिराके के ಗ್ರಂಥಕಾರರು ಕೂಡ ಈ ನಿಶ್ಚಲದಾಸರು ಅದೇ ಅರ್ಥವನ್ನು ಸೂಕ್ತವಾಗಿಟ್ಟುಕೊಂಡು ಏಕೀ ಚೇತನ ಮೇ ದೃಷ್ಟಾಂತ ದೃಷ್ಟಾಂತ ಆರೋಪ್ಯ ಅದಕ್ಕೆ ನಿಶ್ಚಲದಾಸರು ಇದು ಒಂದರಲ್ಲೇನ ಅದಕ್ಕೆ ದೃಷ್ಟಾಂತ ದೃಷ್ಟಾಂತ ಎರಡನ್ನು ಏನ್ ಮಾಡಿದ್ದಾರೆ? ಆರೋಪ ಮಾಡಿದ್ದಾರೆ. ಆರೋಪ ಅಂತ ಎದಕ್ಕಂತಾರೆ? ಅದರ ಲೆಕ್ಕೇನು? ಆರೋಪ ಅಂತ ಎದಕ್ಕಂತಾರೆ ಅಂದ್ರ ವಸ್ತು ಮೇ ಅವಸ್ತು ಕರ ಕಥನ ಆರೋಪ. ಅದ ಕನ್ನಡದಲ್ಲಿ ಇದ್ದ ವಸ್ತುವಿನಲ್ಲಿ ಇಲ್ಲದ ಗಣಪತಿಯನ್ನು ಹೇಳುವುದೇ ಆರೋಪ. ನಿಮ್ಮ ದೃಷ್ಟಾಂತ ಗೊತ್ತಾಗುತ್ತೆ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಇದು ಗಣಪತಿ ಅಂತ ಏನ್ ಬಳ್ಳ ಮಾಡಿ ಹೋಗ್ತಾನ ಅದು ಮಣ್ಣ. ನೀವು ಎಲ್ಲಿ ಬಳ್ಳ ಹಚ್ಚಿದ್ರು ಅದು ಮಣ್ಣ. ಇದು ಗಣಪತಿಯ ತಲೆಯನ್ನು, ಇದು ಗಣಪತಿಯ ಕೈಯನ್ನು, ಇದು ಗಣಪತಿಯ ಸೊಂಡಿ, ಏನಕ್ಕೆ ಹಚ್ಚಿದ್ರು ಮಣ್ಣ. ಹೌದಿಲ್ಲ? ಆ ರೀತಿ ಅದಕ್ಕ ಅಂದ್ರ ಗಣಪತಿ ಅನ್ನೋದು ಮಣ್ಣಿನಲ್ಲಿ ಆರೋಪವಾಗಿದೆ. ಆರೋಪ ಅಂದ್ರೆ ಅದರ ಲಕ್ಷಣ ಏನು? ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನನ್ನ ಇದೆ ಅಂತ ಹೇಳೋದೇ ಆರೋಪ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಹಿಂದುತ್ತಾದ ಬರೋಬ್ಬರಿ ಹಿಡಿತಿರೋದು ಬುದ್ಧಿ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಇದು ಗಣಪತಿ ಅಂತ ಹೇಳೋದೇ ಆರೋಪ. ಹೌದಿಲ್ಲ? ಯಾಕ ಅಲ್ಲಿ ಮಣ್ಣನ್ನು ಬಿಟ್ಟು ಗಣಪತಿ ಅನ್ನೋದು ಇಲ್ಲೇ ಇಲ್ಲ ಅಲ್ಲೇ. ಆ ಮುಂದೆ ಏನ ಮಾಡ್ತಾರೋ ಅದು 5 ದಿನಕ್ಕೋ 10 ದಿನಕ್ಕೋ ಆ ಗಣಪತಿಯನ್ನು ಓದು ಏನ್ ಮಾಡ್ತಾರೆ? ಮರಗಿ ಮೇಲೆ ಇಡ್ತಾರೆ, ವಿಸರ್ಜನೆ ನೀರೆಲ್ಲ ಒಳಗೆ ಅದು ನೀರಿನಲ್ಲಿ ಹಾಕುತ್ತಾರೆ. ಆವಾಗ ಆ ಮಣ್ಣ ಕರಿಗೆ ಏನಾಗುತ್ತದೆ? ಮಣ್ಣಾಗ್ತದೆ. ಗಣಪತಿ ಕರಿಗೆ ಮಣ್ಣಾಗ ಮೊದಲು ಇತ್ತು ಮಣ್ಣ ಇತ್ತು, ಹಿಂದಿಗಡೆ ಮಣ್ಣು. ಅದು ಆ ಮಣ್ಣಿನಲ್ಲಿ ಗಣಪತಿಯ ಆರೋಪ ಮಾಡಿ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಇದು ಗಣಪತಿ ಅಂತ ಹೇಳುವುದೇ ಆರೋಪ ಆಯ್ತು. ಮಾತ್ರ ಅದನ್ನ ಹಿಂದಿಗಡೆ ಏನ್ ಮಾಡೋದು? ಆ ಗಣಪತಿಯನ್ನು ನೀರಲ್ಲಿ ಹಾಕಿ ಅದು ಮೊದಲು ಮಣ್ಣ ಇತ್ತು, ಈಗ ಮಣ್ಣ ಗಣಪತಿಯನ್ನು ನಿತ್ಯ ಕೂಡ ಹಂಗ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಈ ಪ್ರಪಂಚವನ್ನು ಆರೋಪ ಮಾಡಿದೆ. ಗುರುಶಾಸ್ತ್ರಗಳು ಏನ್ ಮಾಡಿವೆ? ಆರೋಪ ಮಾಡಿವೆ. ಅಂದ್ರ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಜಗತ್ತನ್ನು ಇದು ಜಗತ್ತಂತ ಹೇಳಿ ಆರೋಪ ಮಾಡಿದೆ. ಆಮೇಲೆ ಜಗವೆಂದರೇನಿಲ್ಲ ಬಗೆಯಿಂದೆ ತೋರುವುದು ಗಗನದಂತ ತಿಳಿಸುತ್ತ ಅದಕ್ಕ ಜಗತ್ತನ್ನ ಆರಿಸಿ ಓದ್ತಿದ್ದಾರೆ. ಎಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂತರು ಒಂದೇ ವಸ್ತು ಬರ್ತದೆ. ಅದೇ ನೀನು ಹೀಗೆ ತಿಳಿಸೋದು ಅದನ್ನು ತಿಳಿತಾ ಹಿಂಗ ಕ್ರಮದಿಂದ ಶಾಸ್ತ್ರ ಕೇಳಿದರೆ ಜ್ಞಾನ ಕತೆ ಹೇಳ್ತಾನೆ. ಅದಕ್ಕೆ ಪ್ರಕೃತಿ ಪ್ರಕಟ ಹಂ ಹಾಗೆ ಬಿ ಇದೇನು ಹೇಳಿರಲ್ಲ. ಈಗ ಅದು ಒಂದರಲ್ಲಿ ಆರೋಪ ಮಾಡಿ ಹೇಳಿದ್ರೆ ಅಂತ ಹೇಳಿ ಹಾಗೆ ಟಿಪ್ಪಣಿಕಾರ ಹೇಳ್ತಾರೆ
ಈ ಗುಪ್ತವಾದ ಅರ್ಥವನ್ನು ಪ್ರಕಟತಾ ನಾವು ಇನ್ನು ಮುಂದಾದರೂ आगे भी टिप्पणी से ಪ್ರಸಂಗತೆ ಜಾತಾ ಕರೆಂಗೆ ಮುಂದ ಕೆಲವೊಂದು ಇನ್ನು ಮುಂದೆ ಟಿಪ್ಪಣಿ ಕೊಟ್ಟು ಎಲ್ಲಿ ಸಂದರ್ಭ ಅನುಸಾರವಾಗಿ ನಾವು ಇದೇ ವಿಷಯವನ್ನು ಮಾತ್ರ ತಿಳಿಸ್ತೇವೆ ಟಿಪ್ಪಣಿ ಕೊಟ್ಟು ಅಂತ ಟಿಪ್ಪಣಿಕಾರ ಪಂಡಿತ್ ಪೀತಾಂಬರ್ಜಿ ಅವರು ಹೇಳಿದ್ದಾರೆ ಟಿಪ್ಪಣಿ ಸಮ 359ನೇ ಟಿಪ್ಪಣಿ ಮುಗಿಯಿತು ಈಗ 331ನೇ ಅಂಕೆಯಲ್ಲಿ ಅಲ್ಲಿ ಬರಿ ಕೂಡ್ರೆ ಸುಮ್ಮನೆ अद्भुत देव का ऐसा स्वप्न हुआ अद्भुत देवರಿಗೆ ಈ ರೀತಿ ಸ್ವಪ್ನ ಬಿತ್ತು एक अद्भुत अगर एक अद्भुत नाम देवता अनादि काल का निद्रा में सोता हुआ आ अद्भुत देव ಅನ್ನುವ ಅನಾದಿ ಕಾಲದ ನಿದ್ರೆಯಲ್ಲಿ ಮಲಗಿದ್ದ स्वप्न को देखता भैया आ निद्रे लिए तो हम स्वप्न ಸ್ವಪ್ನ ಅನ್ನುವಲ್ಲಿ 365 ಚಸ್ಮಾ ಹಾಕಿದ್ರು ಕೂಡ ಆ ಮೂರು ನಮ್ ಇದ್ರಾಗ ಅಂದ್ರ 360ರಲ್ಲಿ ಏನದು ಸ್ವಪ್ನ ಅಂದ್ರ ಸಂಸಾರಕ್ಕೂ ಅಲ್ಲಿ ಏನಾಯ್ತು ಅದ್ಭುತ ದೇವ ಅವ್ರಿಗೆ ಒಂದು ಕನಸು ಬಿತ್ತು ಅಂತ ಹೇಳ್ತಾರೆ ಆ ಕನಸನ್ನು ಅವ ಕಂಡ ಅಂದ್ರೆ ಅದೇ ಒಂದು ಈ ಪ್ರಪಂಚವನ್ನ ಜಗತ್ತನ್ನ ಕಂಡ ನೀವು ಬಂದ ಅದೊಂದು ದಿವಸ ನೋಡ್ತಕ್ಕಂಥ स्वप्न में जिस पुरुष को ऐसी प्रतीति हुई तो ಅವಾಗ ಅಲ್ಲಿ ಏನೇನು ಕಂಡುತ್ತ ಅವಾಗ ಆ ಕನಸಿನಲ್ಲಿ ಅದನ್ನ ಹೇಳ್ತಾರೆ ಮೈ ಚಾಂಡಾಲ ನಾನು ಚಾಂಡಾಲನಿದ್ದೇನೆ ಚಾಂಡಾಲ ಅಂದ್ರೆ ಏನು ಅದು 360 ದೇಹ ದ್ವೈಕ ಅಭಿಮಾನಿ ಜೀವನಿಗೆ ಆ ಹಿಂಗಂದ್ರೆ ಏನು ಜೀವನಿಗೆ ಚಾಂಡಲ್ ಒಂದು ಚಾಂಡಲ್ ಜೀವ ಜೀವ ಅಂದ್ರೆ ಮನುಷ್ಯ ಮತ್ತೆ ಮನುಷ್ಯ ದನ ಜೀವ ಅದಾನ ಮನುಷ್ಯಗೆ ಹೇಳಿದ್ರಿ ಜೀವಗಳು 84 ಯಾವ್ದು ಮುಂದೆ ಗ್ರಂಥ ಇಟ್ಕೊಂಡು ನೋಡಿದಲ್ಲ ಬರಬ್ರೆ ನಾ ಹೇಳೋದನ್ನ ಬರೋಬ್ಬರಿ ಕೇಳುವ ಅಂದ್ರೆ ನನಗೆ ಸರಿಯಾಗಿ ಕೇಳಿರ್ತದೆ ಗ್ರಂಥರ ಮುಂದೈತಿ ಆ ಗ್ರಂಥದಾಗ ನೋಡು ಅಲ್ಲೆಲ್ಲ ಏನ್ ಗೊತ್ತಾಗತ್ತೆ ಅಲ್ಲಿ ಏನೈತಿ ಅಂತಂದ್ರೆ ದೇಹದ ಅಭಿಮಾನಿ ಅಷ್ಟೇ ಇಲ್ಲ ಅಲ್ಲಿ ಏನೈತಿ ಮತ್ ಹಂಗಂದ್ರೆ ಏನ್ ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವಕ್ಕೆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತ ಇಲ್ಲಿ ಸ್ವಲ್ಪ ವಿಷಯ ಬಂದ ಅಷ್ಟೇ ದೇಹದ್ವಯ ಅಭಿಮಾನಿ ಜೀವ ಅಂದಾಗ ಸ್ಥೂಲ ದೇಹ ಸೂಕ್ಷ್ಮ ದೇಹ ಎರಡರಲ್ಲಿ ಅವ ಅಭಿಮಾನ ಮಾಡಿದ್ದಾನೆ ಅವನಿಗೆ ಜೀವ ಅಂತ ಓಪಿ ಗ್ರಂಥ ಹೇಳ ಹೌದಾ ನೀವು ದೇಹದ್ವಯ ಅಂದ್ರ ಸ್ಥೂಲ ದೇಹ ಸೂಕ್ಷ್ಮ ದೇಹ ಅಂತ ಎರಡು ದೇಹಗಳಲ್ಲಿ ಅಭಿಮಾನ ಮಾಡಿದವ ಜೀವ ಅಂತ ಹೇಳಿ
ನಿಮಗೆ ಬರೀ ಸ್ಥೂಲ ದೇಹದಲ್ಲಿ ಆಗುವುದು ಅಂತ ತಿಳಿಬೇಕು. ಏನಂತೀಯ ಬರ್ದಾರಿಲ್ಲ ಇದೆ ಇಲ್ಲಿ ಏನಂದ್ರ ಅವರು ಅಂದ್ರ 361 ಡಿಗ್ರಿ ಚಾಂಡಾಲ ಅಂದ್ರೆ ಅವ ಅತಿ ಕೀಳ ಜಾತಿ ಅವ ಹಿಂಗ ಅಂದ್ರೆ ಈ ಎಲ್ಲಕ್ಕಿಂತ ಅತಿ ಹೇಯವಾದ ಜಾತಿ ಚಾಂಡಾಲ ಹಂಗಂದ್ರೆ ಯಾರು ಅಂದ್ರೆ ಏನ್ ತಿಳ್ಕೊಬೇಕ ನಾವು ಅಂತಂದ್ರ 2 ದೇಹಗಳಲ್ಲಿ ಅಭಿಮಾನವನ್ನು ಮಾಡಿಕೊಂಡಿರುವಂತ ಜೀವನೇ ಇದು ಚಾಂಡಾಲ. ಹೌದಾ? ಹಂಗಾರ 2 ದೇಹಗಳಂದ್ರ ಏನು ಅಂತ ನಾವು ತಿಳಿತೇವೆ. ಸ್ಥೂಲ ದೇಹ, ಸೂಕ್ಷ್ಮ ದೇಹ, 2 ದೇಹಗಳಲ್ಲಿ ಅಭಿಮಾನಿ ಮಾಡಿಕೊಂಡವ ಯಾರು ಅವಧಿ. ಇವುಗಳಿಗೆ ವಿಲಕ್ಷಣ ಸಾಕ್ಷಿ ನಾನಿದ್ದೇನೆ ಅಂದ್ರೆ ಆತ್ಮ ಆಗ್ತದೆ. ಹೌದಲ್ಲ? ಆದ್ರೆ ಇಲ್ಲ, ಈ ಜೀವನ ಬಗ್ಗೆ ಹೇಳ್ಬೇಕಾಗೈತಿ. ಚಾಂಡಾಲ ಶಬ್ದ ಅದ್ರ ಜೀವಾತ್ಮ ಇಲ್ಲಿ ಟಿಪ್ಪಣಿ ಹೇಳಿಲ್ಲ. ಇನ್ನು ಬೇಕಾದದ್ದೇನು ಅಂದ್ರ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ದೇಹ ದ್ವಯ ಅಂದ್ರ 2 ದೇಹಗಳು. 2 ದೇಹಗಳಂದ್ರ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಅಂತ ಅದಕ್ಕೆ ಅರ್ಥ ನಾವು ಹೇಳಿದ್ವಿ. ಆದ್ರೆ ಸಮಸ್ಯೆ ಇಲ್ಲಿ 2 ದೇಹದಲ್ಲಿ ಅಭಿಮಾನ ಹ್ಯಾಂಗ ಮಾಡ್ತಾನು ಇದು ಹೇಳೋದಾತ ಬರೀ ಹೇಳ್ಕೊತ ಏನೋ ಹಾಡಿದವಂಗ ಹಾಡು ಸಿಕ್ಕಿಲತ್ತ, ಓಡಿ ಸಿಕ್ಕಿಲತ್ತ. ಹಂಗ ಅದ ಇದು ಗೊತ್ತಾಯ್ತು ಏನ್ ನಿಮ್ಗೆ? ಇಲ್ಲ ಅಂದರೆ ಇವಾಗ ಈ ಜೀವ ದೇಹ ದ್ವಯಗಳಲ್ಲಿ ಅಂದ್ರ ಸ್ಥೂಲ ಸೂಕ್ಷ್ಮ 2 ದೇಹಗಳಲ್ಲಿ ಅಭಿಮಾನ ಮಾಡಿಕೊಂಡಂತ ಜೀವ ಹೇಳಿದ್ರ ಅವ್ರ. ಅದೇ ನಮ್ಗೆ ಗೊತ್ತಾಗ್ತದ ಹೆಂಗದ ನೀವು ಅಭಿಮಾನ ಮಾಡ್ಯಾನ ಜೀವ ಅನ್ನೋದು. ಅಂದರೆ ಈಗ ಅವನು ಈ ದೇಹ ಏನೈತಲ್ಲ, ಈ ದೇಹಕ್ಕೆ ಪೆಟ್ಟ ಆಯ್ತಂದ್ರೆ ದೇಹಕ್ಕೆ ಪೆಟ್ಟ ಕೊಟ್ರೆ ನನಗ ಬಹಳ ದುಃಖ ಆಯ್ತು, ನೋವು ಆಯ್ತು ಅಂತಾನೆ ಇಲ್ಲ. ಯಾಕಂದ್ರೆ ಅದರಲ್ಲಿ ಅಭಿಮಾನ ಹೌದಿಲ್ಲ, ಅಭಿಮಾನ ಇದ್ದಿಲ್ಲ ಅವನು. ನಾನು ಹೊಡೆದೇವ ಹೇಳ್ತಾನೆ. ಹೌದಲ್ಲ? ನನ್ನ ಹೊಡೆದ, ನನ್ನ ಬಡಿದ ಅಂತ ಹೇಳ್ತಾನೆ. ಅಂದ್ರ ನನ್ನ ಅಂದ್ರ ಆ ದೇಹದಲ್ಲಿ ಮಾಡ್ಕೊಂಡ ಸ್ಥೂಲ ದೇಹದ ಅಭಿಮಾನ ಮಾಡ್ಕೊಂಡ. ಸೂಕ್ಷ್ಮ ದೇಹದಲ್ಲಿ ಅಭಿಮಾನ ಹ್ಯಾಗ್ ಮಾಡ್ಕೋತಾನು ಅಂತಂದ್ರ ಈಗ ಅವನೇನು ಹೊಡೆದದ್ದು ಹೊಡಿಲಿಲ್ಲ, ಏನು ಮಾಡ್ಲಿಲ್ಲ. ಹೇಳ್ತಿ ಮೇಲೆ ಒಂದು ಭೇದ, ಅದೇನೇನ್ ಬೇಡ ನಮ್ಗೆ ಅವನ ಗಣಗೆನ್ನ ಹೇಳ್ತಿ. ಇವು 2 ಬಹಳ ಪ್ರಾಮುಖ್ಯವಾದದ್ದು. ಅವ್ರು ಹೆಸರು ತಗೊಂಡು ಕೆಟ್ಟ ಬೇಗಳ ಭೇದ ಅಂದ್ರೆ ನಿನಗೆ ಮುಖ್ಯ ಇಲ್ಲ, ಅವ ಏನ್ ಮಾಡೇ ಇಲ್ಲ. ಸೂಕ್ಷ್ಮತೆ ಅವ ನಾನು ಇನ್ನ 4 ಹೊರಗಡೆ ನಡೀತಿತ್ತು. ಏನಂತಾರವ ನನ್ನ ಬಡದ್ರ ನಡೀತಿತ್ತು, ನಾ ತಾಳ್ಕೊತಿದ್ದೆ. ಆದ್ರ ಇಂಥ ಬೇಗಳ ನನಗ ಬೇದನ ಅದು ನನಗ್ ಸಹನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಾಳೋದಿಲ್ಲ. ಯಾಕೆ ತಾಳೋದಿಲ್ಲ? ಅದು ಕೆಟ್ಟ ಸೂಕ್ಷ್ಮ ದೇಹಕ್ಕೆ ಪೆಟ್ಟಾಗಿದೆ. ಮಾತಿನ ಪೆಟ್ಟು ಅಲ್ಲಿ ಮುಟ್ಟೈತಿ. ಅದು ಅತಿ ತೀಕ್ಷ್ಣ. ಹೌದಲ್ಲ? ಹೆಂಗ ವ್ಯವಹಾರಿಕ ದೃಷ್ಟಿಯಲ್ಲಿ ಹಿಂಗ ನನಗೆ ಅನುಭವ ಅದ ತಾಳುವುದಾಗುವುದಿಲ್ಲ. ಆದ್ದರಿಂದ ಈ ರೀತಿ ಬಡಿಗೆಯ ಪೆಟ್ಟು
ಸ್ಥೂಲ ದೇಹಕ್ಕೆ ಆದರೆ ಮಾತಿನ ಪೆಟ್ಟು ಸೂಕ್ಷ್ಮ ದೇಹಕ್ಕೆವಾಗುತ್ತದೆ. ಆದ್ದರಿಂದ ಈ ಎರಡು ದೇಹಗಳಲ್ಲಿ ಈ ರೀತಿ ಅಭಿಮಾನ ಮಾಡಿಕೊಂಡು ಯಾವನಿರುವನೋ ಅವನು ಜೀವ. ನಡಿ ಮುಂದೆ. ಹೌದಿಲ್ಲ, ಈಗ ಅರ್ಥ ಕಲಿತಾ ಇದ್ದಿದ್ರಾಗ ನಮ್ಮಲ್ಲಿ ಏನು ತಿಳ್ಕೊಳ್ಳಾರ್ದು ತುಂಬರೆ ಮುಂದೆ ಹೋದಾಗ ಏನ್ ಮಾಡ್ತೀವಿ? ಅದು ಇದೇನು ಮತ್ತೆ ಅರ್ಥ ಹೇಳ್ತದೆ ಹೇಳುದು ಮುಂದೆ ನೀ ಹೇಳಾಗ ಕೇಳೋದ್ರ ಮುಂದೆ ನಾವ್ ಏನು ಅದು ಯಾರಿಗೂ ಏನು ಸಮಸ್ಯೆ ಬಂದದ್ದು ನೋಡು. ನನಗೂ ಅಲ್ಲೇ ಅವನೇನು ಮುಂದೆ ಕೊಡ್ಬೇಕಂದ್ರೆ ಬರ್ತಾ ನಾಯಿ ಬರೋದಿಲ್ಲ. ಹೌದಿಲ್ಲ? ಇರ್ಲಿ. मैं चाहता हूँ ಮಹಾದುಃಖಿ ಹೂ ಮತ್ತು ನಾನು ಅತಿಯಾದ ದುಃಖಿ ಇದ್ದೇನೆ ಅಂತ ಹೇಳ್ತಾನೆ. ಅಂದ್ರ ಏನ್ ಹೇಳಾಗತ್ತೆ ಅಂದ್ರ ಈ ಅರ್ಜುನ ಜೀವನಿಗೆ ಆದಂತ ಯಾವ ಸ್ವಪ್ನದಲ್ಲಿ ಆದಂತ ಕಥೆಯದು ಎಲ್ಲ ಆ ಅರ್ಜುನ ದೇವನ ಸ್ವಪ್ನದಲ್ಲಿ ಇದೆಲ್ಲ ಆಗಲಾಗಿದೆ. महादुखी हूँ। अस्थि मज्जा रुधिर त्वचा मांस मेद वीर्य रूप सप्त धातु से मेरा मुख भर्या है। ಏನಂದ್ರು ಅಂದ್ರ ಇಲ್ಲಿ ಸಪ್ತ ಧಾತು ಅವುಗಳ ಹೆಸರು ತಗೊಂಡ ಸಪ್ತ ಧಾತುಗಳು ಯಾವುವು ಅಂತ ಹೇಳಿದ್ರೆ ಮಾಂಸ ರುಧಿರ ಸ್ನಾಯು ಮೇಧೋ ಮಜ್ಜಾಸ್ತಿ ಸಂಕುಲಂ. ಸಂಕುಲ ಸಂಕುಲ ಅಂದ್ರೆ ಸಮೂಹ. ಏನು ಮಾಂಸ ರುಧಿರ ಸ್ನಾಯು ಮಾಂಸ ಗಾ ಮಾಡಿ ಮಾತು ಕೊಡ್ಬೇಕಾಗುತ್ತೆ. ಬಹಳ ಮಂದಿಗೆ ಜ್ಞಾನ ಇರುವುದಿಲ್ಲ. ಮಾಂಸ ರುಧಿರ ಸ್ನಾಯು ಮಾಂಸ ರುಧಿರ ಸ್ನಾಯು ಮಾಂಸ ರುಧಿರ ಸ್ನಾಯು ಮಾಂಸ ರುಧಿರ ಸ್ನಾಯು ಮೇಧೋ ಮೇಧೋ ಮಜ್ಜಾಸ್ತಿ ಮೇಧೋ ಮಜ್ಜಾಸ್ತಿ ಸಂಕುಲಂ. ಅಂದ್ರ ಅಂದ್ರ ಇಲ್ಲಿ ಇದರಿಂದ ಪೂರ್ಣ ಆದಂತ ಅಂದ್ರ ಈಗ ಇದು ಗೊತ್ತಾಯ್ತಾನೆ ಇದು ಅಂದ್ರ ಮಾಂಸ ರುಧಿರ ಅಂದ್ರ ಚರ್ಮ, ಮಾಂಸ ಅಂದ್ರ ಮಾಂಸ ಗೊತ್ತೈತಿ, ರುಧಿರ ಅಂದ್ರ ರಕ್ತ, ಅಂದ್ರ ಚರ್ಮ, ಮಾಂಸ ಅಂದ್ರ ಮಾಂಸ, ರುಧಿರ ಅಂದ್ರ ರಕ್ತ, ಸ್ನಾಯು ಅಂದ್ರ ನರಗಳು, ಮೇಧೋ ಮೇಧೋ ಅಂದ್ರ ಮೇಧಸ್ಸು ಅಂದ್ರ ಅದಕ್ಕ ಚರ್ಬಿ ಅಂತಾರೆ ಅಥವಾ ಶ್ವೇತ ಮಾಂಸ ಅಂತಾರೆ ಶಾಸ್ತ್ರದಲ್ಲಿ. ಶ್ವೇತ ಮಾಂಸ ಅಂದ್ರೆ ಚರ್ಬಿ. ಕೊಬ್ಬು ಅಂತ ನೋಡಿ, ಕೊಬ್ಬು ಅದು ಮೇಧೋ ಅಂದ್ರೆ ಕೊಬ್ಬು ಅಂತ ಬರ್ಬೋದು, ತಪ್ಪೇನಿಲ್ಲ. ಚರ್ಬಿ ಹಿಂದಿ ಶಬ್ದ, ಕನ್ನಡದಲ್ಲಿ ಕೊಬ್ಬು ಅಂತ. ಮಜ್ಜ ಅಸ್ಥಿ ಒಳಗೆ ಅಸ್ಥಿಯಲ್ಲಿ ಇರತಕ್ಕಂತ ರಸ, ಎಲುವಿನೊಳಗಿರುವ ರಸ ಅಂತ, ಅದಕ್ಕ ಮಜ್ಜ ಅನ್ನುತ್ತಾರೆ. ಮೇಧೋ
ಮಜ್ಜ ಮಜ್ಜ ಅಸ್ಥಿ ಮಜ್ಜ ಅಸ್ಥಿ ಕೆಲವು ಅಸ್ಥಿ ಅಂದ್ರೆ ಕೆಲವು ಈಗ ಹೆಸರು ಅದು ಆ ಚರ್ಮ ಮಾಂಸ ಚರ್ಮ, ಮಾಂಸ, ರಕ್ತ, ನರ, ನರ ಕೊಬ್ಬು, ಕೊಬ್ಬು ಅಸ್ಥಿಯಲ್ಲಿರುವ ರಸ ಎಲುಬು. ಆ, ಅಸ್ಥಿಯಲ್ಲಿರುವ ರಸ ಎಲುಬು. ಎಲುಬು. ಆ ಸಂಕುಲ ಇವುಗಳಿಂದ ಕೂಡಿದ ಇವು ಪೂರ್ವ ಮೂತ್ರ ಪುರುಷಾಭ್ಯಾಂ ಸ್ಥೂಲಂ ನಿಂದಿರಿದಂ ವಪುಃ. ಮುಂದಿನ ಈ ಶ್ಲೋಕ ಮುಂದಿದ್ದದು ಸಂಕುಲಂ ಆದ ಮೇಲೆ ಮೂತ್ರಕೋಶ ಮೂತ್ರ ಪುರುಷಾಭ್ಯಾಂ ಮೂತ್ರ ಪುರುಷಾಭ್ಯಾಂ ಮೂತ್ರ ಪುರುಷಾಭ್ಯಾಮ್ ಅಂದ್ರ ಮಲಮೂತ್ರಗಳಿಂದ ಕೂಡಿದ ಸ್ಥೂಲಂ ಇಂಥದ್ದು ಯಾವ್ದಪ್ಪ ಅದು ಸ್ಥೂಲ ಸೇರಿ ಸ್ಥೂಲಂ ಅಂದ್ರೆ ಸ್ಥೂಲ ದೇಹ ನಿಂದೆಮಿದಂ ವಪು ಇದು ಮಲಮೂತ್ರದ ಇದು ಐತಿ ಅಂತೇಳಿ ಈ ಸ್ಥೂಲ ದೇಹವು ನಿಂದೆಮಿದಂ ವಪು ವಪು ಅಂದ್ರೂ ದೇಹ ಅಂದ್ರೆ ಈ ಸ್ಥೂಲ ದೇಹ ಅಂತ ಅಂದ್ರೆ ಶಂಕರಾಚಾರ್ಯ ಹೇಳಿದ್ರು. ಹಾ ಈಗ ಆಯ್ತದ ಇದು ಇಲ್ಲಿ ಎಲ್ಲಿಗೆ ಬಂದಿದ್ವಿ ಅಸ್ಥಿ ಮಜ್ಜ ತ್ವಚ ಅಸ್ಥಿ ಮಜ್ಜ ರುಧಿರ ತ್ವಚ ಮಾಂಸ ಮೇದ ವೀರ್ಯ ಸಪ್ತಧಾತು रूप सप्त धातु से रूप सप्त धातु से मेरा मुख भरा है ಮುಖದಲ್ಲಿ ತುಂಬಿಕೊಂಡಿದೆ ಅಂತ ಬರ್ತದೆ. ಮುಖದಲ್ಲಿ ತುಂಬಿಕೊಂಡಿದೆ, ಮುಖವು ತುಂಬಿಕೊಂಡಿದೆ ಅಂತ ಬರ್ತದೆ. ಅದೇ ಅದೇ ಸಪ್ತ ಧಾತುಗಳಿಂದ ಮೇರಾ ಮುಖ ಭರ್ಯ ಅಂದ್ರೆ ಸ್ಥೂಲಂ ಇದು ಪೂರ ನನ್ನ ಮಾರಿ ತುಂಬಿಸಿದೆ ಅಂತ ಅದಕ್ಕೆ ಅಂದ್ರೆ ಅಲ್ಲಿ ಅದು ಶ್ಲೋಕ ಮುಗಿತದು ಅದಕ್ಕ ಇಲ್ಲಿ ಏನೈತಲ್ಲ ಇಲ್ಲಿ ಇವ್ ಕೇಳಿದ್ರು ರೂಪ ಅಂದ್ರೆ ಇಲ್ಲಿ ಇನ್ನೊಂದು ಈ ಹೇಳಿದ್ರಲ್ಲಿ ಇನ್ನೊಂದು ಸಂಸ್ಥೆ ಬರ್ತಿಲ್ಲ ಗೊತ್ತಿಲ್ಲ ಅಂದ್ರ ಅಲ್ಲಿ ಅಂದ್ರ ಇಲ್ಲಿ ಇವರು ಬರೆಯುವಲ್ಲಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ಅಲ್ಲಿ ಒಂದು ವ್ಯತ್ಯಾಸ ಆಗೈತೆ. ಬೇರೆ ಶುಕ್ರದ ಅಲ್ಲಿ ಏನ್ ಬಿಟ್ಟಾರ ಇಲ್ಲಿ ಶುಕ್ರ ಬಿಟ್ಟಾರೆ, ಶುಕ್ರ ಇಲ್ಲಿ ಬಿಟ್ಟಾರೆ ಶ್ಲೋಕದಾಗ. ಶುಕ್ರ ಅಂತಾರಲ್ರಿ ಬೇರೆ ಒಂದ ಶುಕ್ರ ಅಂದ್ರೆ ಒಂದೇ ವೀರ್ಯ ಅದನ್ನ ಬಿಟ್ಟಾರೆ. ಇಲ್ಲಿ ಇಲ್ಲೇ ಐತಿ, ಇಲ್ಲಿ ಶ್ಲೋಕದಾಗ ಅದು ಇಲ್ರಿ ಪರ. ಆ ಶ್ಲೋಕಕ್ಕೆ ಇದಕ್ಕೂ ಏನ್ ಭೇದ ಐತೆ ಅಂತ ನಾ ಕೇಳ್ತೀನಿ. ಅದರಿಪ ಶುಕ್ರ ಇದ್ರಾಗ ಇಲ್ರಿ ಪರ. ಶ್ಲೋಕದಾಗ ಶುಕ್ರ ಇಲ್ಲ ಅಂತಾರೆ ಈ ಶ್ಲೋಕದೊಳಗ ಎಲ್ಲ ಬಡಬರಿ ಆದ್ರೆ ಇಲ್ಲಿ ಹೇಳ್ಯಾರಂದ್ರ ಅಲ್ಲಿ ಏನ್ ಹೇಳಿದ ಬರ್ಲಿ ಅದನ್ನ ಹೆಂಗ್ ಕೇಳ್ತಾನ ಅದು ಹೌದಿಲ್ಲ ನರ ಅಲ್ಲಿ ಸ್ನಾಯು ತಗೊಂಡಾರ ಹೌದಾ. ಇನ್ನೊಂದು ಇಲ್ಲಿ ಇದಕ್ಕಿಂತ ನೀವು ತಿಳ್ಕೊಳ್ಳಲಿಕ್ಕೆ ಇಲ್ಲಿ ಬೇಕಾದ ತಿಳುವುದು ಮುಖ್ಯ, ಅದು ಮುಖ್ಯ ಅಲ್ಲ. ಇದ್ದದ್ದು ಅಂದ್ರ ಅಸ್ಥಿ ಮಜ್ಜ ರುಧಿರ ತ್ವಚ ಮಾಂಸ ಮೇದ ವೀರ್ಯ ಅಂತ ಇಲ್ಲಿ ತಗೊಂಡಾರಲ್ಲ
ಅಂದರೆ ಈಗ ಅಲ್ಲಿ ಅದರೊಳಗ ಇಲ್ಲಿ ಅಸ್ಥಿ ಮಜ್ಜ ಇವು ಎರಡು ಅಥವಾ ಈಗ ಅದ ನರವನ್ನ ಅಲ್ಲಿ ಬಿಟ್ಟಾರ ಅವ್ರು. ಹೌದಿಲ್ಲ ಅದು ಅದ್ರಾಗ ತುಂಬ ಅಲ್ಲ ಅಲ್ಲ ಇದು ಒಟ್ಟಿನೊಳಗ ಯಾವ್ದಾರ ಒಂದ್ ಹಿಡ್ಕೊಂಡು ನಡೀತೈತಿ ಇಲ್ಲ ಎಣಿಕೆಗೆ ನೀವು ತಿಳ್ಕೊಳ್ಳುವುದು ಮುಖ್ಯ ಏನೈತಿ ಇಲ್ಲ ಅಂದ್ರ ಈ ಆರು ಏನದಾವಲ್ಲ ಏಳು ಧಾತುಗಳು ಅದಾವ. ಏಳು ಧಾತುಗಳಲ್ಲಿ ವೀರ್ಯನೂ ಅದ. ಹೌದಿಲ್ಲ ಶುಕ್ರನು ವೀರ್ಯನೂ ಅದೇ. ಆದ್ರ ಅವು ಎಲ್ಲಕ್ಕೂ ಗ್ರೇಡೇಷನ್ ಹೊಂದ್ಕೋತ ಬಂದದ್ದು. ಲಾಸ್ಟ್ ಕೊನೆ ಹಾ ತುಪ್ಪ ಅನ್ನೋದು ಏನೈತಲ್ಲ ಇದು ತಿಳಿದಿಲ್ಲ ಅಂದ್ರ ದೃಷ್ಟಾಂತ ಕೊಡೋದು. ತುಪ್ಪ ಅನ್ನೋದು ಏನೈತಲ್ಲ ಅಲ್ಲಿನ ಸೂಕ್ಷ್ಮ ತುಪ್ಪ ಅನ್ನೋದು ಯಾವಾಗ ಸಿದ್ಧ ಆಕೈತಿ ಅಂದ್ರ ಹಾಲು ಹಾಕಿ ಅದನ್ನ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಹಾಲು ಹೋಗಿ ಮೊಸರಾಯ್ತು ಮಜ್ಜಿಗೆ ಆಯ್ತು ಬೆಣ್ಣೆ ಆಯ್ತು ಹಿಂಗ ಇದು ಹೊಂದ್ಕೋತ ಕಡಿಗೇನು ಆ ಒಟ್ಟುಕರ ಸಾರು. ಹೌದಿಲ್ಲ ಅದು ತುಪ್ಪ ಹೇಗೋ ಆ ಏಳು ಧಾತುಗಳ ಸಾರವೇ ಇಲ್ಲಿ ವೀರ್ಯ ಅಥವಾ ಶುಕ್ರ ಅಂತ ತಿಳ್ಕೋಬೇಕು ನೀವು. ಹಿಂಗ ಅವ್ ಸಪ್ತಧಾತು ಎಣಿಕೆಯಲ್ಲಿ ಏನೋ ಹೆಚ್ಚು ಆಗೋದು ಯಾವ್ದನ್ನ ಹಿಡಿದ್ರೆ ಯಾವ್ದನ್ನ ಬಿಟ್ಟರು ಅದ್ ಅರ್ಥ ಆಯ್ತು. ಎಲ್ಲಿ ಅಂತೂ ಇಲ್ಲಿ ರೂಪ ಸಪ್ತಧಾತು ಮೇರಾ ಮುಖ ಬರೆ ಹೈ ಅಂದ್ರ ಇದು ಎಲ್ಲ ನಾನು ಒಟ್ಟು ತುಂಬಿಟ್ಟೈತಿ ಅಂದ್ರೆ ಪೂರ महाघोर भयंकर सर्प हस्ती आर्क से युक्त जो वन आ वन अंदर ಅದು ಅರಣ್ಯ ಅದು 362 ಡಿಸ್ಟ್ರಿಕ್ಟ್ ಅಂದ್ರ ಮಹಾಘೋರವಾದ ಭಯಂಕರವಾದ ಸರ್ಪ ಆನೆ ಮೊದಲಾದವುಗಳಿಂದ ಕೂಡಿದಂತ ವನ ಅಂದ್ರ ಅದೊಂದು ಅರಣ್ಯ. ಅದು ಯಾವ್ದದು 362 ಸಂಸಾರ ರೂಪ ನರಕ ಈ ರೀತಿ ಮಹಾಭಯಂಕರ ಸರ್ಪ ಆನೆ ಮೊದಲಾದ ಇವುಗಳಿಂದ ಕೂಡಿದ ವನ ಅಂದ್ರ ಈ ಸಂಸಾರ ರೂಪ ಅದಕ್ಕೆ ಸಂಸಾರ ಅಂತೀರಿ ಅಥವಾ ಜಗತ್ ಅಂತೀರಿ ಅದು ವನ. ಅದರಲ್ಲಿ ತಾಕಿ ವಿಷಯ ಅಂದ್ರೆ ಆ ಸಂಸಾರ ರೂಪ ಜಗತ್ತಿನಲ್ಲಿ ಮೈ ಭ್ರಮಣ ಕರ್ಮ ನಾ ತಿರುಗಾಡಕತ್ತೇನೆ ಈ ಅರಣ್ಯದಲ್ಲಿ ಅಥವಾ ಈ ಜಗತ್ತಿನಲ್ಲಿ ತಿರುಗಲಕತ್ತೇನೆ ಅದೆಲ್ಲ ಸೋ ದೇವತಾ ಭ್ರಮಣಕರ್ತ ಆ ಸೋ ದೇವತಾ ಅಂದ್ರೇನು ಆ ಅದ್ಭುತ ದೇವರು ಅವ ಈ ರೀತಿ ಭ್ರಮಣ ಮಾಡ್ಕೊಂಡ್ರೆ ತಿರುಗುತ್ತಾ ಈ ಜಗತ್ತಿನಲ್ಲಿ ತಾವನೇ ಅನಂತ ಸ್ಥಾನ देखता हुआ ಈ ಸಂಸಾರ ರೂಪ ವನದಲ್ಲಿ ಅನೇಕ ಸ್ಥಾನಗಳನ್ನ ನೋಡುತ್ತಾ ಹೊರಟ ನೋಡ್ಕೋತ ಹೊರಟ. ಇನ್ನ ಇಲ್ಲಿ ತನ ಒಂದು ಗ್ರೇಡ್ ಹೇಳಿ ಇನ್ನ ಮತ್ತೊಂದು ತಗೋತಾರೆ. ಈಗ ಸರ್ವಸಾಧಾರಣ ನರಕದ ಬಗ್ಗೆ ತಗೋತಾರೆ. ಈ ಜಗತ್ತಿನ ಬಗ್ಗೆ ಈಗ ಆಯ್ತು. ಇನ್ನ ಬಹು नाना भयंकर प्राणी सन्मुख भक्षण करने को धावन करें. अनेक ಭಯಂಕರವಾದ ಪ್ರಾಣಿಗಳು ನನ್ನನ್ನು ನುಂಗಲಿಕ್ಕೆ ನನ್ನನ್ನು ತಿನ್ಲಿಕ್ಕೆ ನನ್ನ ಮೈ ಮೇಲೆ ಬರ್ಲಿಕ್ಕೆ ಹತ್ತಿದ್ದಾವೆ ಅಂತ ಹೇಳ್ದ. ಅಲ್ಲಿ ಕಹು ಅಂದ್ರೆ 363ನೇ ಟಿಪ್ಪಣಿ यहाँ से नरकन का वर्णन है. ಇಲ್ಲಿಂದ ನೀವೇನ್ ತಿಳ್ಕೋಬೇಕು ಅಂದ್ರ ನರಕದ ವರ್ಣನೆ ತಿಳ್ಕೋಬೇಕು. ಅಲ್ಲಿ 1 ನಂಬರ್ ಐತಿಲ್ಲ ಅಲ್ಲಿ ನರಕದ ಬಗ್ಗೆ ವರ್ಣನೆ ಮಾಡ್ತಾರ. ಏನು ಮುಂದ 2ನೇ ನಂಬರ್
राधी रुधिर से भरे कुंड है अंದ್ರ ಇಲ್ಲಿ 364 ಟಿಪ್ಪಣಿ ರಾಧಿ ರುಧಿರ से भरे कुंड है ಅಂದ್ರ ಅಲ್ಲಿ ಆ ಪಿರು ಕುಯ್ ಅಂದ ಅಂದ್ರೇನು ಅಲ್ಲಿ ಕ್ಯೂ 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 ಗೊತ್ತಿಲ್ಲ ಇವುಗಳಿಂದ ಅಲ್ಲಿ ಗಾಯ ಆಗಿ ಅದು ಅಕಸ್ಮಾತ್ ಒಮ್ಮೊಮ್ಮೆ ಕ್ಯೂ ಆಗ್ತಿರ್ತೈತಿ ಹೌದಿಲ್ಲ ಅದು ಆ ರಾಧಿ ಅಂದ್ರೆ ಕೀವ ರುಧಿರದ ರಕ್ತ ಇವುಗಳಿಂದ ಭರೆ ಕುಂಡ ಅವುಗಳಿಂದ ರಕ್ತ ಕಿವುಗಳಿಂದ ತುಂಬಿದಂತ ಕುಂಡ ಕಾಯ जिनमें बड़े प्राणी हाहाकार शब्द करे हैं आ ಕಿವು ರಕ್ತ ಕಿವುಗಳಿಂದ ತುಂಬಿದಂತ ಆ ಮಡುವಿನಲ್ಲಿ ಬಿದ್ದಂತ ಕೆಲವು ಪ್ರಾಣಿಗಳು ಹಾಹಾಕಾರ ಶಬ್ದವನ್ನು ಮಾಡುತ್ತಾರೆ ಅಯ್ಯಯ್ಯೋ ಹಾ ಓಹೋ ಅಂತ ಹೀಗ ಆ ತಮ್ಮ ಒಂದು ದುಃಖದ ಪ್ರಲಾಪವನ್ನು ಮಾಡ್ತಾರೆ ಕಹೂ लोहे के सप्त स्तंभ है इನ್ನು ಕೆಲವು ಕಡೆ ಏನದಾವು ಲೋಹೆ ಕೆ ಸಪ್ತ ಸ್ತಂಭ ಅಂದ್ರೆ ಆ ಕಬ್ಬಿಣದ ಕಂಬಗಳು ಕೆಂಪಾಗಿ ಅಗ್ನಿಯಿಂದ ತಪ್ಪಿಸಲ್ಪಟ್ಟಂತ ಕಬ್ಬಿಣ ಕಂಬಗಳು ಕೆಂಪಾಗಿ ಬೆಂಕಿಯಿಂದ ಅಗ್ನಿಯಿಂದ ಕಾದಂತ ಕಂಬಗಳಿಗೆ जिनसे बंदे पुरुष हुए और आ काದಂತ ಕಬ್ಬಿಣದ ಕಬ್ಬಿಣದ ಕಂಬ ಕಾದದಲ್ಲ ಅದಕ್ಕೆ ಇವನ್ನ ಹಾಕಿ ಕಟ್ಟಿ ಬಿದಿರು ಕಟ್ತಾರ ಎಷ್ಟು ತಲುಪಿಸ್ಬೇಕು ಹಂಗ ಬಂದೇ ಪುರುಷ ರೋವೆ ಮದ್ಯಾಡಿ ಅಳ್ತಾನೆ ಅಯ್ಯಯ್ಯೋ ಯಪ್ಪ ಎಷ್ಟು ತ್ರಾಸು ಎಷ್ಟು कहूं सप्त बारु युक्त मार्ग होय के नग्न पाद पुरुष जावे ಅಂದ್ರೆ ಇನ್ನು ಕೆಲವು ಕಡೆ ಅಲ್ಲಿ ಅಂದ್ರೆ ಇವೆಲ್ಲ ನರಕದಲ್ಲಿ ಪಾಪ ಮಾಡಿ ಹೋಗಿ ನರಕಕ್ಕೆ ಬಿಟ್ಟಿರ್ತಾರಲ್ಲ ಅವ್ರ ಗತಿ ಏನೇನಾಗ್ತೈತೆ ಅನ್ನೋದು ಹೆಂಗ नग्न पाद पुरुष जावे कहा पुरुष को राजभट लोहमय दंड से ताड़ते ಅಲ್ಲಿ ಉಸುಕ ಮಧ್ಯ ಬಿಸಿಲಾಗ ಉಸುಕ ಕಾಲ ಕೆಂಪ ಕಾಲ ಹಿಡ್ಕೊಡಂಗಿಲ್ಲ ಅಷ್ಟ ಕಾಲ ಐತಿ ಆದ್ರೆ ಆ ಉಸುಕಿನಲ್ಲಿ ನಿಂದಿರ್ತಾರೆ ನಿಧಿಯೊಳಗ ಇದು ಸಜನರೇ ಏನು सजन रे खुदा के पास जाए वहाँ न हाथी है न घोड़ा है वहाँ पैदल ही जाना है ಸಜ್ಜನರೇ झूठ मत बोलो ಸುಳ್ಳು ಹೇಳ್ಬೋದು ಸುಳ್ಳು ಹೇಳಿ ಮೋಸ ಮಾಡೋದು ಹೀಗೆಲ್ಲ ಮಾಡ್ತಾರೆ ಜಗತ್ತಿನಲ್ಲಿ ಇದನ್ನ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಇದನ್ನ ಮಾಡಿದ್ರೆ ನಿನಗ ಪೈದಲ್ ಈ ಜನ ಎಲ್ಲಿನೇ ಬೇಕಾದಂಗ ಕಾರ್ನ ಕುಂದಿರ್ತಿ ಕುದುರೆ ಮ್ಯಾಲ ಕುಂದಿರ್ತಿ ಏನ ವಿಮಾನದಾಗ ಕುಂದಿರ್ತಿ ಎಲ್ಲ ಮಾಡ್ತಿದ್ದಾರೆ पैदल ही जाना है ಅಲ್ಲಿ ನಡ್ಕೋತಾ ಹೋಗ್ಬೇಕ ದೇಹ ಬಿಟ್ಟು ಹೋದ್ಮೇಲೆ ಅಲ್ಲಿ ಆ ಕಾಲು ಶಿಖರಲ್ಲಿ ನಡೆಸ್ತಾರೆ ಯಾಕ ಇಲ್ಲಿ ಸುಳ್ಳು ಹೇಳಿ ಇನ್ನೊಬ್ರಿಗೆ ಮೋಸ ಮಾಡಿ ಏನೇನ ಅಪರಾಧ ಮಾಡಿರ್ತೀರ ಪಾಪ ಮುಂದೆ ನಿನಗೆ ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ಅಲ್ಲಿ ಹೇಳ ಸಜ್ಜನರೇ ಏನು
ಸಜ್ಜನರೇ ಮೊದ್ಲಕ್ಕ ಸಜ್ಜನರೇ ಅಂದ್ರ ಸಜ್ಜನ ಅಂದ್ರ ಹೇ ಪ್ರಿಯ ಸಜ್ಜನರು ಸಜ್ಜನ ಸಜ್ಜನ ಅಂತಂದ್ರ ಅಲ್ಲಿ ಆ ಹೆಣ್ಮಗಳು ಸಜ್ಜನರೇ ಅಂತೇಳಿ ಅವ ತನ್ನ ಪ್ರಿಯಕರನಿಗೆ ಕರಿಬಹುದು. ಇಲ್ಲಿ ಮಿತ್ರರಿಗೂ ಕೂಡ ಸಜ್ಜನರೇ ಅಂತೇಳಿ ಇವನು ಪ್ರಿಯ ಪ್ರಿಯ ಮಿತ್ರ. ಹೇ ಪ್ರಿಯ ಮಿತ್ರನೇ ಈಗ ಅದಕ್ಕೆ ಈ ರೀತಿ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ಮೋಸ ಮಾಡಿ ಈಗೆಲ್ಲ ಪಾಪ ಕಾರ್ಯ ಮಾಡಿದ್ರೆ ಮುಂದಾಗಿ ನರಕದಲ್ಲಿ ದುಃಖದ ಅನುಭವ ಮಾಡ್ಕೋಬೇಕಾಗ್ತದೆ ಅಂತ ಹೇಳಿದ ಮಾತು. बंधे हुए कहूं तब तो वालों के मार्ग में हुए के नग्न पास जाए जिन पुरुषन को राजा भट्ट राजभट वो हमें दंड से तरण ಅವಾಗ ಉಸುಕರ ಕಂಡಾಪಟ್ಟಿ ಕಾದಿರ್ತದೆ ಅಂತಲ್ಲಿ ಕಾಲಿಟ್ಟು ಇಡೋದಾಗೋದಿಲ್ಲ. ಅಷ್ಟು ಬೆಂಕಿದಲ್ಲಿ ಸುಡ್ತಿರ್ತೈತೆ. ಆದ್ರ ನೀವು ಜನ ಆ ಕಡೆ ಈ ಕಡೆ ಹೋಗ್ಲಾಕತ್ತ ಕಬ್ಬಿಡೋದು ದಂಡದಿಂದ ತಾಡನ್ ಮಾಡ್ತಾರ ಅವ್ರು ಯಮಭಟ್ರು ಹಿಂಗ ಹೆಂಗ ಕಣಗಳನ್ನು ಬಳಸಕ್ಕೆ ಒಂದ್ ಕಡೆ ಕೂಡ ಹಾಕ್ತಾರ ಎಲ್ಲಿ ಹೋಗ್ಬಿಡುದು ಅಂತ ತಾಡಂತಾರೆ. ಇಸ್ ರೀತಿ ಸೆ ನಾನಾ जो ಭಯಂಕರ ಸ್ಥಾನ ಇಂಥವು ಅನೇಕ ಧ್ಯೇಯವಾದ ಸ್ಥಾನಗಳು ಅಲ್ಲಿ ತಿನ್ಕು ಸೋ ದೇವತಾ ದೇವತಾ ಭಯ ಆ ಅದ್ಭುತ ದೇವ ಇದನ್ನೆಲ್ಲ ಅಲ್ಲಿ ನರಕದಲ್ಲಿ ನೋಡತಕ್ಕಂಥವನಾದ देखता है। कदाचित आप भी अपराध करके स्वप्न में जिन दुख को प्राप्त होता है ये अद्भुत देव ಕೂಡ ಅವನು ಏನು ಮಾಡಬಾರ್ದು ಮಾಡಿದ ಅವನು ಹೋಗಿ ನರಕದಲ್ಲಿದ್ದ ಅವನು ಈ ದುಃಖವನ್ನು ಎಲ್ಲಿ ಕನಸಿನ ಅಗ್ರದ ದೇವನ ಕನಸಿನ जिन दुखन को प्राप्त होता भय जिन मेले लाइन चैन ಇನ್ನ ಇಲ್ಲಿ ತನಕ ಮೊದಲು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಹೇಳಿದ್ರು, ನರಕದಲ್ಲಿ ಹೇಳಿದ್ರು, ಈಗ ಸ್ವರ್ಗದಲ್ಲಿ ಇನ್ನು ಸ್ವರ್ಗದ ವರ್ಣನೆ ಬರುತ್ತದೆ. ಎಲ್ಲಿ 365 ಕಹು ಅಂತ कहूँ 365 यहाँ से ಸ್ವರ್ಗ ಲೋಕದ ವರ್ಣನೆ, ಇಲ್ಲಿಂದ ಸ್ವರ್ಗ ಲೋಕದ ವರ್ಣನೆಯನ್ನು ಮಾಡ್ತಾನೆ. ದಿವ್ಯ ಸ್ಥಾನ ದೇಖ್ತಾ ಹುआ ಅಲ್ಲಿ ದಿವ್ಯವಾದ ದಿವ್ಯ ಅಂದ್ರ ಅಲ್ಲಿ ಅಂದ್ರ ದೇವತೆಗಳ ಅನುಭವಿಸುವ ವಸ್ತುಗಳು ದಿವ್ಯ ಅಂದ್ರೆ ಅದ್ಭುತವಾದ देखता हुआ जिस स्थान में उत्तम देव विराजे है ಅಲ್ಲಿ ಶ್ರೇಷ್ಠವಾದ ದೇವತೆಗಳು ಅಲ್ಲಿ ಇದ್ರು. जिन देवन के दिव्य भोग है ಅವರು ಎಂತ ಭೋಗ ಭೋಗಿಸ್ತಿದ್ರು ಅಂದ್ರೆ ದಿವ್ಯ ಭೋಗ. ದಿವ್ಯ ಭೋಗ ದಿವ್ಯ ಭೋಗ ಅಂದ್ರೆ ದಿವ್ಯ ಭೋಗ ಅಂದ್ರೆ ಅದು ಮನುಷ್ಯರು ಮಾಡತಕ್ಕಂತ ಭೋಗಗಳು ಇವು ಹೇಯ ಭೋಗಗಳಿಲ್ಲ. ದೇವತೆಗಳು ಆ ದೇವತೆಗಳು ಅನುಭವಿಸುವ ಭೋಗಗಳು ದಿವ್ಯ ಭೋಗ. ದಿವ್ಯ ಭೋಗಗಳು ಏನು ಫರಕ ಐತಿ ಇದ್ರಾಗ? ಏನು ಫರಕ ಅದ ಇದ್ರಾಗ ಅಂತ ಕೇಳಿದ್ರೆ, ಈಗ ಇಲ್ಲಿ ನೀನು ಏನೇನ್ ತಿನ್ನೋದು ಉಣೋದು ಮಾಡ್ತಿ, ಬೇಳೆ, ಬರ್ಫಿ, ಜಿಲೇಬಿ, ಏನೇನೋ ಹೋಳಿಗೆ, ಪಾಯಸ, ಹೌದಿಲ್ಲ? ಇದೆಲ್ಲ ತಿಂದು ಮತ್ತು ಮಲಮೂತ್ರಗಳ ಹೇಯವಾದದ್ದು ಇದ್ರ ಕುತ್ಕೊಂಡು ಇದೆಲ್ಲ ಹೊಲಸೈತೆ ಇಲ್ಲ. ಮತ್ತ ಇನ್ನೊಂದು ಮತ್ತಿಲ್ಲಿ
ಸ್ತ್ರೀ ಭೋಗಾದಿಗಳು ತಿನ್ನೋದು ನೋಡಿದ್ರೆ ಹಿಂಗ ತಿಂದ್ರೆ ಉಂಡ್ರೆ ಮಲಮೂತ್ರಗಳ ಬರ್ತಾವೆ. ಅಲ್ಲಿ ಮಲಮೂತ್ರ ಇಲ್ಲ, ಆದ್ರಿಂದ ಅವು ದಿವ್ಯ. ಅಲ್ಲಿ ಅಮೃತ ಪಾನಾದಿಗಳು, ಅಲ್ಲಿ ಮಲಮೂತ್ರ ಇಲ್ಲ. ಆ ಇಲ್ಲಿ ಮಲಮೂತ್ರ ತಿಂದ್ರು ಏನ್ ತಿಂದ್ರು ಮತ್ತೆ ಬಂದ ಬರ್ತೈತೆ, ಹೌದಿಲ್ಲ? ಆ ಮಲಮೂತ್ರವಾಗಿ ಬರ್ತದೆ, ಬಹಳ ಜ್ಞೇಯವಾದ ಸ್ತ್ರೀ ಭೋಗ. ಇಲ್ಲಿ ಇಲ್ಲಿ ಸ್ತ್ರೀಯ ಭೋಗ ಯೋನಿ ಮೊದಲಾದವುಗಳು ಸ್ತ್ರೀ ಇರ್ಲಿ ಪುರುಷ ಇರ್ಲಿ, ಇದು ಹೊಲಸ ಇರ್ತೈತೆ. ಅದು ಗಟ್ರ ಇದ್ದಾಗ ಲೆಕ್ಕ ನೋಡ್ತಾರೆ. ಅಲ್ಲಿ ಬ್ರಹ್ಮ ತಿರುತ್ತಮ ಮೊದಲಾದವರು ಅವರೇನು MC ಆಗುವುದಿಲ್ಲ, ಬಿಡುವುದಿಲ್ಲ. ಅವರ ಶರೀರ ಸುಗಂಧಮಯವಾಗಿ ಅವರಿಂದ ದೇವತೆಗಳ ದಿವ್ಯ ಭೋಗ ಅದು ಹೆಂಗದ ಹೆಂಗೈತಿ. ಮತ್ ಇಲ್ಲಿ ಈ ಮಾಡ್ಕೋತ ನೀನು ಮುಪ್ಪಾವತಿ ಮತ್ತಂದ್ರ ಎಲ್ಲ ಜೀರ್ಣ ಶೀರ್ಣ ಹಾಕೋತ ಹೋಗ್ತದೆ. ಮುಪ್ಪಾವತಿಯಲ್ಲಿ ಅನೇಕ ರೋಗಗಳು ಬರ್ತಾವ, ಹೌದಿಲ್ಲ? ಶಕ್ತಿ ಕ್ಷೀಣ ಆಕತಿ, ಇಂದ್ರಿಯ ಕ್ಷೀಣ ಆಗ್ತಾವ. ಅಲ್ಲಿ ಇಲ್ಲ, ಮುಪ್ಪು ಬಾಣಗಳಿಲ್ಲ ಅಲ್ಲಿ. ಹಾ, ರೋಗಿಲ್ಲ, ಮುಪ್ಪಿಲ್ಲ ಅಂತ ತಿನ್ಬೇಕು. ಅದಕ್ಕೆ ದಿವ್ಯ ಅಂದಾರ. ಗೊತ್ತಾಗ್ತಿಲ್ಲ ದಿವ್ಯ ಅಂತ. ಈ ರೀತಿ ಈ ಲೋಕದ ಭೋಗಗಳು ಮತ್ತು ದೇವಲೋಕದ ಸರ್ಕಾರಿಗಳ ಭೋಗಗಳು ಅವಕ್ಕೆ ದಿವ್ಯ ಭೋಗ ಅಂತ ಯಾಕಂತ ಅನ್ನೋದು ಅದು ವಿಲಕ್ಷಣತಾ ಏನು ಅನ್ನೋದು ಗೊತ್ತು ಮಾಡಿದ್ದೆ. ಗೊತ್ತಾಗ್ತಿಲ್ಲ, ಆ ಕನ್ಯೆ ಬಹಳ ಹೇಳ್ಕೊಟ್ಟು ಹೋದಾಗ ಆಗ್ತಿಲ್ಲ. ಸಾಲಕ್ಕೂ ಕನ್ಯೆ ಆಯ್ತು. देवन के दिव्य भोग है। अमृत के दर्शन मात्र से जिनको तृप्ति हो गए, अमृत भले नोड़िದ್ರೆ ಆಯ್ತಾ, ಹಸು ಇಲ್ಲ, ನೀರಿಗಿಲ್ಲ ಅಲ್ಲಿ, ಹೇಳ್ತಾನ? ಹಸಿವೆ ಇಲ್ಲ, ನೀರಿಳಿಕೆ ಇಲ್ಲ, ಮಲ ಮೂತ್ರಗಳಿಲ್ಲ, ಮುಪ್ಪು ಮರಣಗಳಿಲ್ಲ, ಹೇಳ್ತಾ? ಆದ್ದರಿಂದ ಅಂತಹ ಯಾವ ಭೋಗಗಳು ಮತ್ತು ಅವುಗಳಲ್ಲಿ ಯಾವ ಒಂದು ಅಶುದ್ಧತ ಅಥವಾ ಹೇಯತ ಅನ್ನೋದು ಇಲ್ಲ. ಹೀಗೆ ಅಮೃತಕ್ಕೆ ದರ್ಶನ ಮಾತ್ರ ಚೈತನ್ಯ ಮತ್ತ ಅಲ್ಲಿ ಪುಷ್ಪಕ ವಿಮಾನ ಇರ್ತಾವ, ಅಲ್ಲೇನು ಆಕ್ಸಿಡೆಂಟ್ ಏನು ಆಗುದಿಲ್ಲ. ಇಲ್ಲಿ ಇಲ್ಲಿ ಹೋಗಿ ಅಲ್ಲಿ ಸಂಕಲ್ಪ ಮಾಡಿದ್ರು, ಆ ನಡಿಗೆ ಬಾಗಲಕೋಟೆ ನಡಿ ಇಟ್ಟ ಅಂದ್ಬಿಟ್ಟು ಪುಷ್ಪಕ ವಿಮಾನ ತಗೊಂಡು ಎಲ್ಲಿ ಹೋಗ್ಬೇಕಂತೆ. ಈ ರೀತಿ ತನ್ನ ಇಚ್ಛಾನುಸಾರ ಅವನ ಗಮನಗಳಿರ್ತಾವೆ. ಸುಧಾತು ಸಾಕಿ ಬಾಧ ಇಲ್ಲಿ ದೈವಕ್ಕೆ ಹೋಗ್ಬೇನೆ, ಅದಕ್ಕೆ ಹಸುವಿನ ಹೇಳಿಕೆಗಳ ಬಾಧ ಯಾರಿಲ್ಲ. ಮಲಮೂತ್ರ ರಹಿತ ಜಿಂಕ ಪ್ರಕಾಶಮಾನ ಶರೀರ, ಮಲಮೂತ್ರಗಳಿಲ್ಲದಂತ ಶರೀರ ಅದು ಪ್ರಕಾಶಮಾನವಾದ ಶರೀರ ಇರ್ತೈತೆ. ಉತ್ತಮ ವಿಮಾನ ಮೇಸ್ತಿಕ್ ಹೋಗಿಕೆ ಹೋಗಿ ದೇವರು ರಮಣ ಕರೆ, ಅಲ್ಲಿ ಪುಷ್ಪಕ ವಿಮಾನ ಇರ್ತಾವ, ಅದರಲ್ಲಿ ಕೂತು ಬರೀ ಸಂಕಲ್ಪ ಮಾಡಿಬಿಡು, ಇಲ್ಲಿಗೆ ಹೋಗ್ಲಿ, ದಿಲ್ಲಿಗೆ ಹೋಗ್ಲಿ, ದಿಲ್ಲಿಗೆ ಹೋಯ್ತಾ ಬೆಂಗಳೂರು ಬಂತ ಹಿಂಗ್. तो विमान था देव की इच्छा के अनुसार गमन करे। आता ಏನ್ ಇಚ್ಛಾ ಮಾಡ್ತಾನ, ಎಲ್ಲಿಗೆ ಹೋಗೋ ಬರೀ ಅದು ಊರು ಹೆಸರು ಬರ್ತಾನೆ, ಹೋಯ್ತಾ? ಹಂಗ ಮೊಬೈಲ್ದಾಗ ಜಮಖಂಡಿ ಬಾಗಲಕೋಟ್ ಹೊಡೆದ ರೋಡ್ ಬಂದ ಮೊಬೈಲ್ ಹಂಗ ಅದ ಬರೀ ಅದ ಅಂತ ಹೇಳ್ತೇವೆ. कहूं रंभा उर्वशी से आदि लेके अप्सरा नृत्य करे, ಅಲ್ಲಿ ರಂಭಾ, ತಿರೋತ್ತಮ, ಉರ್ವಶಿ ಇವರೆಲ್ಲ ಅಂದ್ರ ಇವರು ಅಪ್ಸರಾ ಸ್ತ್ರೀಯರು. ಅವರು ನೃತ್ಯವನ್ನ ಮಾಡುತ್ತಾರೆ, ಡ್ಯಾನ್ಸ್.
तिनके संपूर्ण अंग दोष रहित है ಅವರ ಆ ಸ್ತ್ರೀಯರ ಅಪ್ಸರೆಯರ ಸ್ತ್ರೀ ದೇಹಗಳು ಯಾವ್ದಾವ ದೋಷರಹಿತ ಹೇ ದೋಷರಹಿತ ಅಂದ್ರೆ ದೋಷರಹಿತ ಅಂದ್ರ ಅಲ್ಲಿ ಕಾಲುಮಡಿ ಇಲ್ಲ ಬಯಲು ಕಡೆ ಇಲ್ಲ ಮತ್ತು ಮುಟ್ಟು ಮೊದಲಾದವುಗಳು ಇಲ್ಲ ಇಲ್ಲಿ ಈ ಲೋಕದಲ್ಲಿ ಸ್ತ್ರೀಯರಲ್ಲಿ ಕಾಲ್ಮಡಿ ಬಯಲ್ ಕಡೆ ಕೆಂಸಿ ಮತ್ತು ಎಲ್ಲ ಹೊಲಸೆಯವು ಇವು ಯಾವ ಅಲ್ಲಿಲ್ಲ जिनके संपूर्ण स्त्री गुणयुक्त है स्त्री गुणयुक्त है ಅಂದ್ರೆ 366 ಸಂಪೂರ್ಣ ಸ್ತ್ರೀ ಗುಣಯುಕ್ತ ಅಂದ್ರೆ ಏನು ಕಾವ್ಯ ಅಲಂಕಾರಾದಿ ಸಾಹಿತ್ಯ ಗ್ರಂಥನೇ काव्य अलंकार साहित्य ग्रंथಗಳಲ್ಲಿ जो स्त्रियां के सुंदरता आदि 32 गुण है 32 ಗುಣಗಳು ಆ ಸ್ತ್ರೀ ಯೋಗ್ಯ ಮತ್ತು ಒಳ್ಳೆಯ ಸ್ತ್ರೀ ಅಂತ ಹೇಳಬೇಕಾದ್ರೆ ಈ 32 ಗುಣಗಳಿಂದ ಕೂಡಿದಂತ ಕೇಳಬೇಕು ಅಂದ್ರ करके युक्त ऐसी अंದ್ರ ಅದು ಕಾವ್ಯ ಅಲಂಕಾರಾದಿ ಸಾಹಿತ್ಯ ಗ್ರಂಥಗಳಲ್ಲಿ ಆ ಸ್ತ್ರೀಯ ಒಂದು ಸುಂದರತಾ ವರ್ಣನ ಮಾಡ್ಯಾರ ಇದು ಮಾಡ್ಯಾರಲ್ಲ ಮೈತ್ರಾಗ ಪಲ್ಲವಾಧರೆ ಜಟಕುಟೆ ಬಹಳಷ್ಟು ಅಂದರೆ ಪಲ್ಲವಾಧರೆ ಅಂದ್ರೆ ಶಾಸ್ತ್ರದಲ್ಲಿ ಮೈತ್ರ ನೋಡ್ರಿ ಇಲ್ಲಿ ಕಾವ್ಯ ಅಲಂಕಾರದಲ್ಲಿ ಬಂದಿದ್ದಾರೆ 32 ಅಂದ್ರೆ ಫಲವಾದರೆ ಅಂದ್ರ ಸಿಂಹ ಕಟಿ ನರದ ಬಗ್ಗೆ ಸಿಂಹ ಕಟಿ ಅದು ಬರಬೇಡಿ ಫಲವಾದರೆ ಅಂದ್ರೆ ಅಂತ ಕೇಳಿದರೆ ಆಧಾರ ಅಂದ್ರ ತುಟಿಗಳು ಆ ಆಧಾರ ಅಂದ್ರೇನು ತುಟಿಗಳು ಪಲ್ಲವ ಅಂದರೆ ಮಾವಿನ ಎಲೆಗಳು ಚಿಗುರು ಎಲೆಗಳು ಮೃದುವಾದದ್ದು ಬಿರುಸಾದ ಹಸಿರು ಎಲೆ ಅಲ್ಲ ಅವು ಬಿಡಿಸಿರ್ತಾವ ಆದ್ರ ಈಗೇನ ಆ ಕೆಂಪು ಮುರಿತಾವ ನೋಡು ಮಾವಿನ ಗಿಡದಲ್ಲಿ ಹಸಿರು ಎಲೆ ಬೇರೆ ಕೆಂಪು ಎಲೆ ಬೇರೆ ಸಿಗುತ್ತದ್ದು ಈಗ ಸಿಗುತ್ತದ್ದು ಅದು ಅದೇ 2 ದಿನದಾಗ ಮತ್ತೆ ಅದು ಹಸರಾಗಿ ಬಿಡ್ತದ ಬೆರಸಾಗಿ ಬಿಡ್ತದ ಅದು ಕೆಂಪು ಮೂಡಿನ ಮೇಲೆ ಇರ್ತೈತಿ ಕೆಂಪು ಮೂಡಿನ ಮೇಲೆ ಇದ್ರೆ ಎಷ್ಟು ಮೃದು ಇರ್ತೈತಿ ಅದು ಏನದು ಅಷ್ಟು ಮೃದುವಾಗಿ ಇರ್ತೈತಿ ಅದು ಆ ರೀತಿಯ ತೊಟ್ಟುಗಳು ಉಳ್ಳವೇ ವರ್ಣನೆ ಮಾಡಿದ್ದಾರೆ ಅದಕ್ಕೆ ಅಂದ್ರ ಈ ರೀತಿ ಅನೇಕ ಸ್ತ್ರೀಯ ವರ್ಣನ ಮಾಡುವ ಕಾವ್ಯಶಾಸ್ತ್ರಾದಿಗಳಲ್ಲಿ ಅಲಂಕಾರಾದಿಗಳಲ್ಲಿ ಮಾಡ್ತಾರ ಆ ರೀತಿ ಅತಿ ಸುಂದರತಾ ಅಲ್ಲಿ ಆ ದೇವಲೋಕದ ಸ್ತ್ರೀಯಲ್ಲಿ ಈ ರೀತಿ ಸುಂದರತಾ ಇರ್ತದೆ ಮತ್ತು 32 ಗುಣಗಳು ಕೂಡ ಆಕೆಯಲ್ಲಿ ಇರಬೇಕು ಅಂತೇಳಿ ಈಗ ಸ್ತ್ರೀಯ ಒಂದು ಗುಣ ಲಕ್ಷಣಗಳನ್ನು ಹೇಳ್ಯಾರ ಈಗ उत्तम सुगंध जिनके शरीर में शरीर से काम की प्रकाशक आवे हैं अंದ್ರ उत्तम सुगंधವು जिनके शरीर से काम की प्रकाशक आवे हैं
ಅಂದ್ರೆ ಏನು? ರೋಗಕ್ಕೆ ಆಹ್ವಾನ ಮಾಡಿಕೊಂಡ ಅಂದ್ರ ಉತ್ತಮ ಸುಗಂಧ ಅಂದ್ರ ಮೈಯ ಒಂದು ವಾಸನೆ. ಅದು ಇಲ್ಲಿ ಬೇಸಿಗೆಯಾಗ ಅದು ಬಹಳ ಮಸ್ತ್ ಇರ್ತೈತಿ. ಯಾವ್ದು ಬಿಟ್ಟು ಹಂಗಾಗಿ ಇದಾಗಿಲ್ಲ. ಅಲ್ಲಿ ಸ್ವಭಾವತ ಸುಗಂಧ ಇರ್ತೈತಿ. ಸತ್ಯವತಿ ಓದೋದನ ಮಹಾಭಾರತದಲ್ಲಿ ಶಂತನು ಮಗಳಾಗಬೇಕಾದ್ರೆ ಸತ್ಯವತಿಯ ಮೈಯ ಸುಗಂಧವನ್ನು ನೋಡಿ ಮಗಳ. ಆಕಿಗೆ ಪರಾಶರ ಆಶೀರ್ವಾದ ಮಾಡಿದ ಮ್ಯಾಗ ಆಕಿ ಮತ್ಸ್ಯಗಂಧ ಮೀನಿನಂತೆ ಚಿಂತನ ಆಗ್ತಿದ್ದಾರೆ. ಪರಾಶರ ಯಾವ ಸಮುದ್ರದ ನೇತೃತ್ವ ಹೋದಾಗ ಯೋಜನ ಗಂಧ ಆಗಿದೆ. ಒಂದ್ ಹರಿದಾರ ತನಕ ಸುವಾಸನೆ ಗೊತ್ತಿತ್ತು. ಶಂತನು ಮಹಾರಾಜ ಆ ಸುಗಂಧ ಎಲ್ಲಿ ಬರ್ತೈತೆ ಅಂದ್ರೆ ಈ ರೀತಿ ಅದೇ ದೇವತೆಗಳ ಶರೀರ ಸ್ವರ್ಗದಲ್ಲಿ ಈ ಬ್ರಹ್ಮಾತಿರೋದು ಅಪ್ಸರ ಸ್ತ್ರೀಯರ ಆ ಶರೀರ ಈ ರೀತಿ ಸುಗಂಧಮಯ ಇರ್ತಾವು ಅಂತ ಹೇಳೋ ತಾತ್ಪರ್ಯ ಇದೆ. ಅದಕ್ಕೆ ಮರಳಾಗುವುದಿಲ್ಲ. ಅಲ್ಲದೆ ಮತ್ ಇದರಿಂದ ಏನಾಗ್ತಿತ್ತು ಅಂದ್ರ ಬೇರೆ ಇಲ್ಲಿ ಕೆಲವು ಸೇಟ್ ಹೋಗ್ತಾರೆ. ಹೌದಿಲ್ಲ? ಕಾಮಕಿ ಪ್ರಕಾಶ ಕಾವೇ ಅಂದ್ರ ಆಕೆಯ ಒಂದು ಶರೀರ, ಆಕೆಯ ಸುಂದರ ರೂಪ ಮತ್ತು ಮೈಯ ಸುಗಂಧ ನೋಡಿದ್ರೆ ಆ ಕಾಮ ಉತ್ತೇಜಕ ಆಗಿರೋದ और कहूं जिनसे देव रमण करे ಅದಕ್ಕೆ ಇನ್ನು ಕೆಲವು ಕಡೆ ಆ ಅಪ್ಸರಗಳ ಒಡನೆ ಆ ದೇವತೆಗಳು ಅಲ್ಲಿ ಅವರನ್ನೇ ಹೋಗ ಮಾಡ್ತಾರೆ. ಒಬ್ಬ ದೇವತೆಗಳು कदाचित आप भी देव भाव को प्राप्त होगे. आप भी अंदर ಅಗ್ರದ ದೇವ್ ಅವನು ಆ ದೇವ ಭಾವವನ್ನು ಪ್ರಾಪ್ತಿ ಮಾಡ್ಕೊಂಡು ಚಿಂತೆ ಬಹುಕಾಲ ರಮಣ ಕರೆ ಅವನು ರಮಣ ಮಾಡ್ತಿದ್ದ. और कदाचित दिन अप्सरा से दिव्य स्थान में रमण करता हुआ अंदर कदाचित दिन अप्सरा से दिव्य स्थान में रमण करता हुआ कहूँ अकस्मात रुधिर मलपूरित जो कुंड है चिर विषय मर्जन करे. ಇಲ್ಲಿ ಏನ್ ಬರ್ತದೆ 368 ಪೂರ್ಣಕ್ಕೆ ಕ್ಷೀಣ ಭಯ और ಪಾಪ ರೂಪಕ್ಕೆ ಉದಯ. ಮುಂದೇನಾಯ್ತು? ಇದು ಎಲ್ಲ ಅಂತ ಸ್ತ್ರೀಯರನ್ನೇ ಭೋಗ ಮಾಡುದು, ಅದೆಲ್ಲ ಅಮೃತ ಪಾನ ಮಾಡುದು, ಮತ್ತು ಪುಷ್ಪಕ ವಿಮಾನದಲ್ಲಿ ಗಮನ ಮಾಡುದು, ಇವೆಲ್ಲ ಪುಣ್ಯ ಇರೋ ತನಕ ಅನ್ನೋದು. ಮೂಗರ ಕೂಡಲೇ ಮಾತ್ರ अकस्मात है जिन विषय मर्जन करे. ये रीति एक स्थान में सर्व का अधिपति पुरुष अधिपति अंदर 369 यमराज ಅಲ್ಲಿ ಯಮರಾಜ ಪುರಸ್ಥಿತೆ ತಾಕೆ ಆಜ್ಞಾಕರಿ ಅನುಚರ ಅಂದ್ರೆ 370 ಯಮದೂತರು ಸಂಚಾರ ತಾಕೆ ಆಗಿರ್ತೈತೆ. ಅಂದ್ರೆ ಯಮನ ಮುಂದ ಅವನು ಯಮದೂತರು ನಿಂತಿದ್ರು. कितने पुरुषों को सो अधिपति और ताके अनुचर सौम्य रूप प्रतीत हो. ಇನ್ನು ಕೆಲವರಿಗೆ ಅವ್ರು ಯಾಕೆ ಕಾಣಿಸಿದ್ರು ಅಂದ್ರೆ ಸೌಮ್ಯ ರೂಪದಿಂದ ಕಾಣಿಸ್ತಿದ್ರು.
और कितने पुरुषों को अगर 72 पुण्यवानों को 72 ಪಾಪಿಷ್ಟों को ಪುಣ್ಯವುಳ್ಳವರಿಗೆ ಸೌಮ್ಯ ರೂಪದಿಂದ ಕಾಡ್ತಿದ್ರು, ಪಾಪಿಗಳಿಗೆ ಆ ಯಮದೂತರು ಹೆಂಗ್ ಕಾಡ್ತಿದ್ರು? ಭಯಂಕರ ರೂಪದಿಂದ ನೋಡಿದ್ರೆ ಅಂಜಿಕೊಳ್ಳು ಹಿಂಗ್ महाभयंकर प्रतीत हो ता वन में स्थित पुरुषं को कर्म के अनुसार फल देवे ಅಲ್ಲಿ ಆ ವನದಲ್ಲಿದ್ದ ಪುರುಷರಿಗೆ ಧರ್ಮದ ಅನುಸಾರ ಅಲ್ಲಿ ಫಲ ಕೊಡ್ತಿದ್ರು. जिस रीति से अद्भुत नाम देवता स्वप्न काल में नाना जो स्थान है ಆ ಗುರುದೇವ ಸ್ವಪ್ನ ಕಾಲದಲ್ಲಿ ಅನೇಕ ಸ್ಥಾನಗಳಲ್ಲಿ जिनको देखता हुआ ಅವರನ್ನೆಲ್ಲ ನೋಡುತ್ತಾ और कहूँ अन्य स्थान में ब्राह्मण देव की ಧ್ವನಿ करे हैं ಮತ್ತೊಂದು ಸ್ಥಾನದಲ್ಲಿ ನೋಡಿದ. ಏನ್ ನೋಡಿದ ಅಂದ್ರೆ ಮೃತ್ಯು ಲೋಕದಲ್ಲಿ ಮತ್ತೊಂದು ಸ್ಥಾನ ಅಂದ್ರೆ ಯಾವ ಅಂದ್ರ ವೇದ की ಧ್ವನಿ करे ವೇದ ಧ್ವನಿ ಮಾಡೋದು ಕೇವಲ ಮೃತ್ಯು ಲೋಕದಲ್ಲಿ ಮಾತ್ರ. ಯಾಕಂದ್ರ ಧರ್ಮದ ಅಧಿಕಾರ ಮನುಷ್ಯರಿಗೆ ಮಾತ್ರ ಇದೆ. ಆದ್ದರಿಂದ ಇಲ್ಲಿ ಮೃತ್ಯು ಲೋಕ ಅಂತ कहूँ यज्ञशाला में 373 यहाँ से मृत्यु लोक तथा भरतखंड का वर्णन है. ಇಲ್ಲಿ ಯಜ್ಞಶಾಲಾ ಇದ್ದದ್ದು ಯಜ್ಞ ಮಾಡೋದು ಹೋಮ ಹವನಾದಿಗಳು ಎಲ್ಲ ಇರ್ತಾವೆ. उत्तम कर्म करें उत्तम कर्म ಮಾಡ್ತಾರೆ. कहूँ उत्तम ನದಿ ಬೈ ಮತ್ತು ಕೆಲವು ಕಡೆ ಉತ್ತಮ ನದಿ ಅಂದ್ರೆ ಗಂಗಾ ನದಿ ಮೊದಲಾದವು ಇವು ಹರಿಯುತ್ತವೆ. ಅಂದರೆ जिनमें पुण्य के निमित्त लोग स्नान करे ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತದೆ. ಎಲ್ಲಿ ಭೂಲೋಕದಲ್ಲಿ ಭೂಲೋಕ ಮೃತ್ಯುಲೋಕ ಒಂದೇ. ಭೂಲೋಕ ಅಂದ್ರು ಮೃತ್ಯುಲೋಕ ಅಂದ್ರು ಮನುಷ್ಯಲೋಕ ಅಂದ್ರು ಒಂದೇ. ನದ್ಯೌ ದ್ವೇ ವಹತಃ ಪುಣ್ಯೇ ನದ್ಯೌ ದ್ವೇ ವಹತಃ ಪುಣ್ಯೇ ಗಂಗಾ ಗೀತಾ ಚ ಭಾರತೆ. ಏನಂತ ಹೇಳ್ತದ? ನದ್ಯೌ ದ್ವೇ ವಹತಃ ಪುಣ್ಯೇ ಪುಣ್ಯ ನದಿಗಳು ಎರಡು ಹರಿಯುತ್ತವೆ. ಪುಣ್ಯಮಯವಾದ ಎರಡು ನದಿಗಳು ಹರಿಯುತ್ತವೆ. ನದ್ಯೌ ದ್ವೇ ವಹತಃ ಪುಣ್ಯೇ ಗಂಗಾ ಗೀತಾ ಚ ಭಾರತೆ. ಈ ಭಾರತ ದೇಶದಲ್ಲಿ ಗಂಗಾ ನದಿ ಮತ್ತು ಗೀತಾ ಅಂತಕ್ಕಂಥದ್ದು ಇವು ಎರಡು. ಗಂಗೆಯಲ್ಲಿ ಸ್ನಾನ ಮಾಡಿದವನಿಗೆ ಅವನ ಪಾಪಗಳೆಲ್ಲ ವಿಮೋಚನೆವಾಗುತ್ತವೆ. ಗೀತಾ ಪಾರಾಯಣಾದಿಗಳನ್ನು ಮಾಡುವುದರಿಂದ ಅವನ ಪಾಪ ದೋಷಗಳೆಲ್ಲ ಪರಿಹಾರವಾಗುತ್ತವೆ. ಆದ್ದರಿಂದ ಅದಕ್ಕೆ ಏನ್ ಹೇಳಿದ? ನದ್ಯೌ ದ್ವೇ ವಹತಃ ಪುಣ್ಯೇ ಗಂಗಾ ಭಾರತಿ. ಇವೆರಡು ನದಿಗಳು ಈ ಜನರ ಪಾಪ ದೋಷಗಳನ್ನೆಲ್ಲ ಕಳೆಯತಕ್ಕಂಥವಾಗಿರುತ್ತವೆ. ಆದ್ದರಿಂದ ತನು ಉತ್ತಮ ನದಿ ಭಯ ತಿರ್ಮೆ ಪುಣ್ಯಕ್ಕೆ ನಿಮಿತ್ತ ಲೋಕ ಸ್ನಾನ करे ಏನೇನಿಗೂ स्नान करे. और कहूँ ಇನ್ನ ಕೆಲವೆಡೆಯಲ್ಲಿ ಜ್ಞಾನವಾನ್ ಆಚಾರ್ಯ ಜ್ಞಾನಿಯಾದ ಗುರು ಶಿಷ್ಯನ್ को ब्रह्म विद्या का उपदेश करे.
ಆ ಬ್ರಹ್ಮಜ್ಞಾನಿಯಾದ ಗುರು ಆಚಾರ್ಯ ಶಿಷ್ಯರಿಗೆ ಬ್ರಹ್ಮ ವಿದ್ಯೆಯ ಉಪದೇಶ ಮಾಡ್ತಿದ್ದ. ಅಂದ್ರ ದೀಕ್ಷಾ ಗುರು ಉಪದೇಶ ಮಾಡ್ತಿದ್ದ ಅಂದ್ರ ಏನ್ ಮಾಡ್ತಿದ್ದ? ದೀಕ್ಷಾ ಮಂತ್ರೋಪದೇಶ ಮತ್ತು ದುರ್ಬೋಧ ವಸ್ತು ಬೋಧನ ಸಮರ್ಥ ಉಪದೇಶಕ. ಉಪದೇಶ ಅಂದ್ರೇನು? ಅವ್ರಿಗೆ ಅದನ್ನ ಹೇಳಿಕೊಡೋದು. ಉಪದೇಶಕ ಉಪದೇಶ, ದೀಕ್ಷಾ ಗುರು ಉಪದೇಶ ಅಂದ್ರ ಗುರು ದೀಕ್ಷಾ ಉಪದೇಶ ಮಾಡ್ತಿದ್ದ ಅಂದ್ರ ಅದು ಉಪದೇಶ ಆಯ್ತು. ದುರ್ಬೋಧ ವಸ್ತು ಬೋಧನ ಸಮರ್ಥ ಉಪದೇಶಕ. ದುರ್ಬೋಧ ವಸ್ತು ದುರ್ಬೋಧ ಬೋಧ ಅಂದ್ರ ಅದನ್ನ ಜ್ಞಾನ ಮಾಡಿಕೊಳ್ಳಲಿಕ್ಕೆ ತಿಳಿಯಲಿಕ್ಕೆ ಬಹಳ ಅದು ಅಷ್ಟು ಸರಳ ಇಲ್ಲ ಅಂತ. ಅದಕ್ಕೆ ಕಠಿಣವಾದ ದುರ್ಬೋಧ ಅಂದ್ರ ಅದನ್ನು ತಿಳ್ಕೊಳ್ಳಲಿಕ್ಕೆ ಅತಿ ಕಠಿಣವಾದಂತ ಬೋಧ ಅಂತ ವಸ್ತು ಅದು ಬ್ರಹ್ಮ. ಅದನ್ನ ಬೋಧನ ಸಮರ್ಥ, ಅದನ್ನು ಕೂಡ ಅವನು ಹೇಳುತ್ತ ಮತ್ತು ಮನವಿಯಿಂದ ಇನ್ನೊಂದು ರೀತಿಯಿಂದ ಅದನ್ನ ಯಾಕಂದ್ರೆ ಮಾತು ವನಗಳಿಂದ ಅತ್ಯಂತ ಮೇಲಿದ್ದೈತಿ, ಆದ್ರೂ ಅದನ್ನ ತಿಳಿಸಿಕೊಡುವ ಸಾಮರ್ಥ್ಯ ಅವನಿಗೆ ಇದೆ. ಆದ್ರಿಂದ ಅಂತ ಬೋಧನ ಸಮರ್ಥ ಉಪದೇಶಕ. ಇಂತಾದ ತಿಳಿಸಿಕೊಡ್ತಕ್ಕಂಥ ಸಮರ್ಥ್ಯ ಅವನು ಅವನು ಉಪದೇಶಕ ಅಂತ. ಉಪದೇಶ ಮಾಡುವ ಗುರು ಆಚಾರ್ಯ. ತಾ ಬ್ರಹ್ಮ ವಿದ್ಯಾ को प्राप्त होके ಆ ಬ್ರಹ್ಮ ವಿದ್ಯೆಯನ್ನು ಪಡೆದುಕೊಂಡು ತಾವನ್ನೇ ನಿಕ್ಷಿ ಜಾವೆ. ಕೆಲವರು ಏನೈತಿ ಇಂಥ ಗುರುಗಳಿಂದ ಉಪದೇಶ ಪಡೆದು ಜ್ಞಾನ ದ್ವಾರ ಜ್ಞಾನದೇ ಒಂದು ಅಂತ ಮೋಕ್ಷ ಪಡೆದು ಜನ್ಮ ಮರಣ ಭೌತಾಗಿರೋದ್ರಿಂದ ಅವರು ಪಾರಾಗ್ತಾರೆ. ಇಸ್ ರೀತಿ ಸೇ ಸ್ವಪ್ನ ವಿಷಯ ಇದೆಲ್ಲ ಕನಸಿನಲ್ಲೇ ನಡೆದಿದೆ. अद्भुत नाम देवता क्षण मात्र में नाना आश्चर्य रूप पदार्थ वन में देवता देखता हुआ ताको ऐसी परिस्थिति स्वप्न में हुई. ಈ ರೀತಿ ಅವನು ಸ್ವಪ್ನದಲ್ಲಿ ಇದೆಲ್ಲ ಕಂಡು ಏನ್ ಕಂಡು ಮತ್ತ ಅದನ್ನ ಹೇಳ್ತಾರೆ. ಮೈ ಅನಂತ ಕಾಲಕಾಯ वन ನಾನು ಎಷ್ಟೋ ಅನಂತ ಲೆಕ್ಕಿಲ್ಲದಷ್ಟು ವರ್ಷಗಳಿಂದ ನಾ ಈ ಸಂಸಾರ ವನದಲ್ಲಿ ಇದ್ದೇನೆ. ಯಾವಂತ ಕದಿ ಉಚ್ಛೇದ ಹೋವೇನೆ. ಈ ಪ್ರಪಂಚ ರೂಪ ವನಸ್ಸು ಅಥವಾ ಜನ್ಮ ಮರಣ ರೂಪ ವಸ್ತು ಇದನ್ನ ಉಚ್ಛೇದವನ್ನು ಕಂಡ ಎಂದು ಆಗುವುದೇ ಇಲ್ಲ. ಕದಾಚಿತ್ ಭಗವಾನ್ ಚಾರಿ ಮುಖನ್ ಸೆ भगवान अंदर 376 ब्रह्म विष्णु शिवरूप से जगत की उत्पत्ति पालन और निर्वाह करता ईश्वर हम भगवान ये सृष्टि करता भगवान हम अपने गुण भेद में बहुत प्रकार है। इस रीति से स्वप्न में भगवान चारी मुखन से ब्रह्मदेव नाना बीज निकास के मन की उत्पत्ति करे. ಅಲ್ಲಿ ಬ್ರಹ್ಮದೇವ ಅನೇಕ ಬೀಜಗಳನ್ನು 375 ಜೀವಕ್ಕೆ ಪರಿಪಕ್ವ ಭಯ ಅದೃಷ್ಟ ಅಂದ್ರೆ ಈ ಜೀವಗಳ ಕರ್ಮ ರೂಪ ಬೀಜ ಮುಂದೆ ಪ್ರಳಯ ಆದ್ಮೇಲೆ ಮಾತ್ರ ಸೃಷ್ಟಿ ಮಾಡ್ತಾರಲ್ಲ ಅವಾಗ ಮೊದಲು ನೀವು ಕರ್ಮ ಬೀಜ ಬೇಕಾದ. ಆದ್ದರಿಂದ ನಾನಾ ಬೀಜ ವಿಕಾಸಕ್ಕೆ मन की उत्पत्ति करे ये सृष्टि माना ब्रह्मदेव अगला जल से पालन करे ಅದು 376 कर्म के अनुसार सुख दुख के अनुभव भोग देने आवाज विषय ಮಾಡ್ತಾನೆ. ಅವರವರ ಕರ್ಮಾನುಸಾರ ಸುಖ ದುಃಖ ಭೋಗಗಳನ್ನು ಕೊಡ್ತಾನೆ. पालन करे
कदाचित घोर हास्य करके मुख से अग्नि निकास के मन का दाह करे ಅಂದ್ರೆ 377 ಪ್ರಳಯ ಹಾ ಪ್ರಳಯ ಸಂಹಾರ ಯಾರು ರುದ್ರ ಶಿವ ಅವನು ಪ್ರಳಯ ಮಾಡಿಬಿಡ್ತಾನೆ ಬ್ರಹ್ಮದೇವ ಜಗತ್ತಿನ ಉತ್ಪತ್ತಿ ಮಾಡ್ದ ವಿಷ್ಣು ಪಾಲನೆ ಮಾಡಿದ ರುದ್ರ ಸಂಹಾರ प्रलय वन की उत्पत्ति के संग मेरी उत्पत्ति हुए ಅವಾಗ ಅದ್ಭುತ ದೇವ ಏನ್ ನೋಡ್ತಿದ್ದ ಅಂದ್ರ ಈ ವನ ಅಂದ್ರೆ ಸೃಷ್ಟಿ ಜಗತ್ತು ಅನ್ನೋದು ಉತ್ಪತ್ತಿ ಆಯ್ತು ಅಂದ್ರ ನಂದು ಉತ್ಪತ್ತಿ ಆಗ್ತಿದ್ರ ಅವಾಗ वन में घास संगी मेರದ ಮತ್ತ ಆ ವನವನ್ನು ಸುಟ್ಟು ಬಿಡ ಮಾಡಿದಾಗ ಅವ ನಂದು ಸುತ್ತ ಹೋಗ್ತಿತ್ತು ಕೂಡ ಬೀಚ್ ಬೆಳೆದ ಅರಿಯಾದ ಬೆಂಕಿ ಇರ್ತಾರೆ ಎಲ್ಲ ಬೀಚ್ ಸುತ್ತಿಂದ ಮತ್ತೆ ಹೇಳ್ತಾ ಇಲ್ಲ ಹೇಳ್ತಾವ ಆ ರೀತಿ ಆದ್ರ ಕರ್ಮರೂಪ ಬೀಜ ಅದು ಸುಡೋದೇ ಇಲ್ಲ ಪ್ರಳಯ ಆಗಿ ಬೆಂಕಿ ಬೇಕಾದಾಗ सर्वन का दादर के तो भगवान एक ही रहे ಅವಾಗ ಎಲ್ಲ ಒನ್ನ ಸುತ್ತ ಬೂದಿ ಮಾಡಿ ಭಗವಾನ್ एक ही रहे ಅಂದ್ರೆ ಈಶ್ವರ ಒಬ್ಬನೇ ಉಳಿತಾನೆ ಸಂಪೂರ್ಣ ಜಗತ್ ಪ್ರಳಯ ಆಗಿ ನಾಶ ಹೋಗಿರ್ತದೆ ತಾಕೆ ಶರೀರ में बन के ಬಿದ್ರೆ ಅವನ ಶರೀರದಲ್ಲಿ ಆ ಜೀವ ಅದೃಷ್ಟ ರೂಪ ಧರ್ಮಗಳು ಇರ್ತಾವ ಅದು ಹೆಂಗ ಹೇಳ್ತಿಲ್ಲ ತುಪ್ಪ ತುಪ್ಪ ಕರಗಿದ ತುಪ್ಪ ಎಣ್ಣೆಗತೆ ಇರ್ತದೆ ಅದ್ರ ಮುಂದ ಹೆರಿತ್ತಂದ್ರ ಆ ಒಳಗ ಕಾಳ್ತಾಳ ಹಂಗ ಕಾಳ್ತಾಳ ಬ್ಯಾರೆ ಇರ್ತಾವ ಹಂಗ ಆ ಪ್ರತಿಯೊಂದು ಜೀವಿಯ ಕರ್ಮಗಳು ಕೂಡ ಬೇರೆ 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 ಇರ್ತಾವ ಒಂದೇ ಮಾಡ್ತಾ ಬರೀ ಇಲ್ಲ ಅಂದ್ರೆ ಮುಂದೆ ಸೃಷ್ಟಿ ಮಾಡೋದು ಸಮಸ್ಯೆ ಆಗಿಬಿಡ್ತೈತಿ ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಮತ್ತೆ यह प्रतीति स्वप्न वेदने वेद के श्रम चेता अद्भुत देवता स्वप्न ही हुई आ अद्भुत देवनिगे स्वप्न वेद के श्रवण से ಅಲ್ಲಿ यह प्रतीति ಇದೆಲ್ಲ ಜ್ಞಾನ ಸ್ವಪ್ನದಲ್ಲಿ ಆ ವೇದ ಶ್ರವಣ ಮಾಡಿದ್ರಿಂದ ಅದ್ಭುತ ದೇವನಿಗೆ ಸ್ವಪ್ನದಲ್ಲಿ ಈ ರೀತಿ ಇದೆಲ್ಲ ಆಯ್ತು ರಾಮಾಯಣ ಆಯ್ತು ಹೌದಿಲ್ಲ जय मंगलम जय नमः पार्वती गुरु राज सीता रूढ़ समर्थ रघुवे नारुतिया रघुवे नारुतिया मोक्षादेश सर्वं पदव